ಹರಿ ಓಂ ನಮಸ್ತೆ ಬಂಧುಗಳೇ, ಸಹನಾ ಅಕ್ಷಯ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇಂದು ನಮ್ಮೊಂದಿಗೆ ಇಪ್ಪದು 6 ಹೇಳಿ ಕೇಳ್ರೆ ದುರ್ಗಾ ಪರಮೇಶ್ವರ್ ಭಟ್ ಹೇಳಿ. ಇವು ಯಾರು ಹೇಳಿ ಕೇಳ್ರೆ ಇವು ಚೈಲ್ಡ್ ಎಜುಕೇಷನ್ ಸ್ಪೆಷಲಿಸ್ಟ್, ಹಾಗೆ ಕೌನ್ಸಿಲರ್ ಕೂಡ ಅಪ್ಪು. ಅದರೊಟ್ಟಿಗೆ ಎಕ್ಸೆಲ್ PU ಕಾಲೇಜಲ್ಲಿ ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಾ ಇದ್ದವು. ಸೊ ಇದರೊಟ್ಟಿಗೆ ಇಂದು ದೊಡ್ಡದಾಗಿ ಲಕ್ಷ ಡೇ ಕೇರ್ ಹೇಳುವ ಸಂಸ್ಥೆಯನ್ನು ತೈಂದವು, ಹಾಗೆ ಇದರ ನಡ್ಸ್ಕೊಂಡು ಹೋಪ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡು ಇಂದು ನಮ್ಮೊಂದಿಗಿದ್ದವು. ಬನ್ನಿ ಅವರ ಮಾತಾಡಿಸುವ. ಅದೇ ಇಷ್ಟು ಹೊತ್ತು ನಾವು ಸಣ್ಣ ಮಕ್ಕಳ ಬಗ್ಗೆ ಮಾತಾಡಿ ಆಯ್ತು. ಇನ್ನು ಈಗ ಟೀನೇಜರ್ಸ್ ಹೇಳಕ್ಕೂ ಖಂಡಿತ ಮೊದಲೆಲ್ಲ ಒಂದು ಕೆಟ್ಟ ಚಟಕ್ಕೆ ಹೋಯಕು ಹೇಳಿ ಆದರೆ ಮೊದಲೆಲ್ಲ ಹೋಗಿಕೊಂಡಿದ್ದ ಇಲ್ಲೇ ಹೇಳ್ತಾ ಇಪ್ಪದಲ್ಲ. ಬಟ್ ಹೋಯಕು ಹೇಳಿ ಆದರೆ 18 ವರ್ಷ ಮೇಲ್ಪಟ್ಟು ಒಂದು ಕೆಟ್ಟ ಚಟಕ್ಕೆ ಬಿದ್ದುಕೊಂಡಿದ್ದವು. ಆದರೆ ಇಂದು ಎಂತ ಇದು ಪರಿಸ್ಥಿತಿ ಹೇಳ್ರೆ 5ನೇ 6ನೇ ಕ್ಲಾಸಿಗೆ ಹೋಪಗಳೇ ಈ ಸ್ಮೋಕಿಂಗ್ ಆದಿಕ್ಕು ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಯಾವುದೇ ಆದಿಕ್ಕು ಅಥವಾ ಅಶ್ಲೀಲ ಚಿತ್ರ ನೋಡುವಂತದ್ದು ಆದಿಕ್ಕು ಹಿಂಗೆ ಮಾಡ್ತಾ ಇದ್ದವೀಗ. ಸೊ ಇದ್ರ ಬಗ್ಗೆ ನಿಂಗೆ ಎಂತ ಹೇಳ್ತೀನಿ? ಸಹಜವಾಗಿ ನನಗೆ ಕಾಡಿದ್ದು ಕ್ಯಾನ್ಸರ್ ಯಾರಿಗೆ ಬರ್ತೋಳಿ, ಯಾರು ಟೊಬ್ಯಾಕೋ ಸೇವನೆ ಮಾಡ್ತೋ ಓಕೆ ಕ್ಯಾನ್ಸರ್ ಹೇಳುವಂತದ್ದು ನನಗೆ ಹೊಂದಿದ್ದದ್ದು. ಆಕ್ಚುಲಿ ಇತ್ತೀಚಿನ ಕಾಲಲ್ಲಿ ಸಣ್ಣ ಮಗುವಿಗೂ ಕ್ಯಾನ್ಸರ್, ಒಂದು ಹೆಣ್ಣು ಮಕ್ಕಳಿಗೂ ಕ್ಯಾನ್ಸರ್, ಗಂಡು ಮಕ್ಕಳಿಗೂ ಕ್ಯಾನ್ಸರ್, ಎಲ್ಲರಿಗೂ ಕ್ಯಾನ್ಸರ್. ವಯಸ್ಸಿನ ಆಧಾರವಿಲ್ಲ, ಕ್ಯಾನ್ಸರ್ ಒಪ್ಪಲ ವಯಸ್ಸಿನ ಆಧಾರವಿಲ್ಲ. ಹಾಗಾದ್ರೆ ಕ್ಯಾನ್ಸರ್ ಎಲ್ಲಿಂದ ಬಂತೋಳಿ? ಸೊ ಒಂದು ನಮ್ಮ ಹ್ಯಾಬಿಟ್ಸ್ ಬದಲಾಗ್ತಾ ಇದ್ದ ಹಾಗೆ, ಜನರೇಷನ್ಗೆ ಹ್ಯಾಬಿಟ್ಸ್ ಬದಲಾಗ್ತಾ ಇದ್ದ ಹಾಗೆ ಕೆಲವೊಂದು ಕೆಟ್ಟದ್ದು ಬರ್ತಾ ಹೋಗ್ತು. ಫಾರ್ ಎಕ್ಸಾಂಪಲ್ ಈಗ ಹೇಳಿದ್ದೆ, ಒಳ್ಳೆ ಪಾಯಿಂಟ್ಸ್ ಅದು. ಆಕ್ಚುಲಿ 14ನೇ 15ನೇ ವರ್ಷದಲ್ಲಿ ಮಕ್ಕ ಮೆಚೂರ್ಡ್ ಆಗಿಕೊಂಡಿದ್ದ, ದೊಡ್ಡ ಒಪ್ಪೋದು ಮೈನರ್ ಓದಲು ಹೇಳ್ತೇವೆ ನಾವು ಕನ್ನಡದಲ್ಲಿ. ಸೊ ಇಂದದು 5ನೇ ಕ್ಲಾಸಿಗೆ ಎತ್ತಿದ್ದು, 5ನೇ ಕ್ಲಾಸ್ ಮತ್ತು ಅದಕ್ಕಿಂತ ಸಣ್ಣ ವಯಸ್ಸಲ್ಲಿ ಕೂಡ ದೊಡ್ಡ ಆಯ್ತು. ನಾವು ಮಕ್ಕ ದೊಡ್ಡ ಆದಪ್ಪಾಗ ಅಂದ್ರೆ ಮೈನರ್ ಆದಪ್ಪಾಗ ಪೇರೆಂಟ್ಸ್ ಬಹಳ ಖುಷಿ ಪಡ್ತವ್ರು. ಹೆಣ್ಣು ಮಗು ದೊಡ್ಡ ಆಯ್ತು, ಕೂಸಾದ್ರೆ ಅದೊಂದು ಕೂಸು ಹೇಳುವಂತ ಖುಷಿ. ಮಾಣಿ ಆದ್ರೆ ಅವ ದೊಡ್ಡ ಆದ್ರೆ, ಮಾಣಿ ದೊಡ್ಡ ಅಪ್ಪದ್ದು ಗೊತ್ತಾಗ್ತಿಲ್ಲ ನಮಗೆ ಮನೇಲಿ, ಬಟ್ ಮಾಣಿ ದೊಡ್ಡವ ಆದ್ರೆ ಮಾಣಿ ದೊಡ್ಡವ ಆದಾಳಿ ಖುಷಿ. 5ನೇ ಕ್ಲಾಸಲ್ಲಿ ದೊಡ್ಡವ ಆದ್ರೆ ಖುಷಿ ಪಡ್ಯಾಕ ಹೇಳುದು ಪ್ರಶ್ನೆ. ಎನ್ನ ಕೇಳಿದ್ರೆ ಅಲ್ಲ, ಆತಂಕ ಅದು. 5ನೇ ಕ್ಲಾಸಿನ ವಯಸ್ಸಿನ ಅಪ್ಪಗ ದೊಡ್ಡವ ಆದ ಹೇಳಿದ್ರೆ, ಮಗಳ ದೊಡ್ಡ ಆತು ಅಥವಾ ಮಗು ದೊಡ್ಡ ಆತು ಹೇಳಿ ಆದ್ರೆ ಬಹಳ ಆತಂಕ ಪಡೆಯಕಾದ ವಯಸ್ಸು. ಎಂತ ಕೇಳಿದ್ರೆ ದೊಡ್ಡ ಆದದ್ದೇ ತಪ್ಪ ಅಲ್ಲಿ ಹೇಳುವಂತ ಸ್ಥಿತಿಗೆ ಬಂದ ನಾವೀಗ. ಮಗುವಿಗೆ 6ನೇ 7ನೇ ಕ್ಲಾಸಿನ ಅಪ್ಪಗ ಪ್ರೀತಿ ಹೇಳುವಂತ ಒಂದು ಕಾನ್ಸೆಪ್ಟ್ ಚಿಗುರಿಗೊಳ್ತು. ಅಟ್ರಾಕ್ಷನ್ಸ್ ಹೇಳಿ ಆಸಕ್ತಿ ಜಾಸ್ತಿ ಆಗ್ತಾ ಹೋಗ್ತು, ಸಂಸಾರದ ಆಸಕ್ತಿ ಜಾಸ್ತಿ ಆಗ್ತಾ ಹೋಗ್ತು. ಸಂಸಾರ ಹೆಂಗೆ ಮಾಡೋದು ಆ ಕ್ವಶನ್ಸ್ ಜಾಸ್ತಿ ಆಗ್ತಾ ಹೋಗ್ತು. ಸೊ ಎಜುಕೇಶನ್ ಪಡೆಯಕಾದ ಸಮಯದಲ್ಲಿ ಈ ಪ್ರಶ್ನೆಗೆ ಜಾಸ್ತಿ ಅಪ್ಪಲೆ ಕಾರಣ ಎಂತರ ಹೇಳಿದ್ರೆ ನಮ್ಮ ಫುಡ್ ಸಿಸ್ಟಮ್. ಫುಡ್ ಎಲ್ಲಿಗೆಲ್ಲ ಹೇಳಿದ್ರೆ ಹೊಟ್ಟೆಗೆ ಮತ್ತೆ ಮೆದುಳಿಗೆ, ಎರಡು ಕಡೆಗೆ. ಸೊ ಹೊಟ್ಟೆಗೆ ಅಂತ ಫುಡ್ ಸಿಕ್ಕುತ್ತು, ಫಾಸ್ಟ್ ಫುಡ್ ಸಿಕ್ಕುತ್ತು, ಫಾಸ್ಟ್ ಬರುತ್ತೆ ಹಾಗೆ. ಸೊ ತಾಮಸ ಗುಣ ಇಪ್ಪಂತ ಫುಡ್ಗಳ ನಾವಿಂದು ತಿನ್ನುವಂತ ಹವ್ಯಾಸ ಜಾಸ್ತಿ ಇದಾವೆ. ಮೊದಲು ಮನೆ ಒಳಗೆ ತಿನ್ನೋಣಿತ್ತು, ಈಗ ಮನೆ ಹೆರ ಹೋಗಿ ಅದು ಹೊತ್ತಲ್ಲದ ಹೊತ್ತಿಗೆ ರಾತ್ರಿ ಅದು ಅದಕ್ಕೂ ಈರುಳ್ಳಿ ಎಷ್ಟೋ ಸತಿ ಜಾತ್ರೆ ಇನ್ನೊಂದು ಮತ್ತೊಂದು ಹೋದರೆ ತಾಮಸ ಗುಣ ಇಪ್ಪಂತ ಆಹಾರಗಳನ್ನೇ ತಿಂದುಕೊಂಡು ಮತ್ತೆ ಅಲ್ಲಿ ಮನೇಲಿ ಬಂದು ಹೊರಗುವಂತ ಕ್ರಮವೂ ಇದ್ದು. ಸೊ ಅದ್ರ ಜೊತೆಗೆ ಕಲರ್ ಹಾಕಿಪ್ಪಂತ ಕೆಲವು ಜ್ಯೂಸ್ಗಾದಿಕ್ಕು ಅಥವಾ ಫಾಸ್ಟ್ ಫುಡ್ಗ ಕಲರ್ ಹಾಕಿಪ್ಪಂತ ಚಾಕ್ಲೇಟ್ಸ್ ಗಾದಿಕ್ಕು. ಸೊ ಇಂಥ ಸೇವನೆ ಎಂತ ಆಗುತ್ತದೆ, ಮನುಷ್ಯನಲ್ಲಿ ಸ್ವಾಭಾವಿಕವಾದ ಎಂತ ಬೆಳವಣಿಗೆ ಆಯ್ಕಿತ್ತು ಆ ಬೆಳವಣಿಗೆಗಳೇನಾಗುತ್ತದೆ ಹೈಬ್ರಿಡ್ ತರ ಮಾಡ್ತದೆ. ಸೊ ಇಂದು ಹೈಬ್ರಿಡ್ ಜಗತ್ತು. ಅಂದ್ರೆ ಇಂದಾನ ನರ್ಸರಿಯಿಂದ ಒಂದು ಗಿಡ ತಂದೆ ಹೇಳಿ ಆದ್ರೆ ನರ್ಸರಿಯಿಂದ ಗಿಡ ತಪ್ಪಗಳೇ 3 ನಿಂಬೆಕಾಯಿ ಅದ್ರಲ್ಲಿ ಆಗಿರಿ. ನಿಂಬೆ ಗಿಡ ತಂದು ಸೆಲೆಕ್ಟ್ ಮಾಡೋದೇ ಹೆಂಗೆ ಹೇಳಿದ್ರೆ ಅದ್ರಲ್ಲಿ 3 ನಿಂಬೆಕಾಯಿ ಇದ್ದರೆ ಆ ಗಿಡ ಸೆಲೆಕ್ಟ್ ಆಗುತ್ತೆ. ಅದು ಅವಂಗೂ ಗೊತ್ತಿದ್ದು ಹೈಬ್ರಿಡ್ ಕೊಟ್ರೆ ಲೈಕ್ ಆಗುತ್ತೆ. ಸೊ ಹೈಬ್ರಿಡ್ ಕಾನ್ಸೆಪ್ಟ್ ಎಂತ ಹೇಳಿದ್ರೆ, ಒಂದು ಊರಿನ ಮಾವಿನ ಮಿಡಿ ಅಥವಾ ಲಿಂಬೆ ಮರ ನೆಟ್ಟು ಅದು 8-10 ವರ್ಷ ಆದ ಮೇಲೆ ಅದು ಕಾಯಿ ಕೊಡುತ್ತೆ. 8-10 ವರ್ಷ ಎಂತದ್ದು ಹೇಳಿದ್ರೆ ಅದರ ಬ್ರಹ್ಮಚರ್ಯ ಅವಸ್ಥೆಯ ಚಂದ ಮಾಡಿದ್ದು ಪಾಲನೆ ಮಾಡಿದ ಮೇಲೆ ಫಲ ಕೊಡುತ್ತೆ. ಹೈಬ್ರಿಡ್ ಹೇಳಿದ್ರೆ ಆ ಬ್ರಹ್ಮಚರ್ಯ ಕಟ್ ಮಾಡುದು. ಬ್ರಹ್ಮಚರ್ಯ ಅವಸ್ಥೆಯ ಹೈಬ್ರಿಡ್ ಕಟ್ ಮಾಡುದಂದ್ರೆ ನನಗೆ ನರ್ಸರಿಯಿಂದ ಬಪ್ಪಗಳೇ ಮಾವಿನಕಾಯಿ ಗಿಡಲಿ ಮಾವಿನಕಾಯಿ ಇರೇಕು, ನಿಂಬೆ ಗಿಡಲಿ ನಿಂಬೆ ಇರೇಕು ಅಂತದ್ರ ಪರ್ಚೇಸ್. ಅಂಬಕಾಯಿನು ನನಗೆ ಇಂದು ನೆಟ್ಟು 3 ವರ್ಷದೊಳಗೆ ಕೊಡಬೇಕು. ತೆಂಗಿನ ಮರ ಇಂದು ಗಿಡ ಹಾಕಿದೆ 3 ವರ್ಷದೊಳಗೆ ತೆಂಗಿನಕಾಯಿ ಕೊಡಕ್ಕೆ, ನನಗೆ ಬೊಂಡ ಕೊಡಕದು. ಸೊ ಹೈಬ್ರಿಡ್ ಅಂದ್ರೆ ಆ ಬ್ರಹ್ಮಚರ್ಯ ಅವಸ್ಥೆ ಬೇಡ ಎಂದು ಅರಿಯುವುದೇ. ಯಾವುದು ಹೈಬ್ರಿಡ್ ಅದಕ್ಕೆ ಬೇಗ ರೋಗ
ಯಾವ್ದು ಊರಿಂದ ಅದಕ್ಕೆ ರೋಗ ಬತ್ತಿದೆ. ಮಾವಿನ ಮರ ನಿಂಗೆ ಎಷ್ಟು ಕಲ್ಲಿಡಿಕೆ ಎಂತ ಬೇಕಾದ್ರೆ ಬುಡಕ ಹಾಕಿ ಎಷ್ಟು ರೋಗ ಬೇಕಾದ್ರೆ ಇದು ಎಷ್ಟು ಬೇಕಾದ್ರೆ ಏನ್ ಬೇಕಾದ್ರೆ ಪ್ರಾಬ್ಲಮ್ ಆಗಲಿ ಅದಕ್ಕೆ ರೋಗ ಬತ್ತಿಲ್ಲ. ಊರಿನ ಮಾವಿನ ಮಿಡಿಗೆ ಕಾಟು ಮಾವಿನ ಮರಕ್ಕೆ ರೋಗ ಬತ್ತಿಲ್ಲ. ಅದೇ ಕಷಿಗೆ ಬತ್ತು ಅದು ಅಪ್ಪಗಳೇ ಹುಳು ಆಗಿಕೊಂಡೇ ಬಪ್ಪದು. ಎಂತ ಕೇಳಿದ್ರೆ ಅದ್ರಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲ, ಬ್ರಹ್ಮಚರ್ಯ ಇಲ್ಲ. ಯಾವ್ದ್ರಲ್ಲಿ ಬ್ರಹ್ಮಚರ್ಯ ಸ್ಥಾಪನೆ ಮಾಡಿ ಅದು ಆ ವೀರಶಕ್ತಿಯಿಂದಾಗಿ ಓಜಸ್ ತರ ಬೆಳೆದಿರುತ್ತೋ, ತೇಜಸ್ಸಿಂದ ಮುಖ ಕೂಡಿರುತ್ತೋ, ಅದು ಬಹಳ ಅದ್ಭುತವಾಗಿ ಬೆಳೆದಿರುತ್ತೋ, ಅದರಿಂದ ಅದಕ್ಕೆ ಏನು ಸಮಸ್ಯೆ ಆಗ್ತಿಲ್ಲ. ಸೊ ಯಾವ್ದು ಹೈಬ್ರಿಡ್ ಆಗಿ ಬಿಸ್ಕೆಟ್ಸ್, ಚಾಕ್ಲೇಟ್ಸ್, ಫಾಸ್ಟ್ ಫುಡ್ ಇದರಿಂದ ಗ್ರೋತ್ ಆಗಿರುತ್ತೋ ಅದು ಬೇಗ ಮೆಚೂರ್ಡ್ ಆಗುತ್ತು, ಅದರ ಬ್ರಹ್ಮಚರ್ಯ ಅವಸ್ಥೆ ಕಡಿಮೆ ಇರುತ್ತು, ಚಾಂಚಲ್ಯತೆಗೆ ಒಳಾಗುತ್ತು, ಮತ್ತು ಬೇರೆ ಬೇರೆ ಚಟಕ್ಕೆ ಅಡಿಕ್ಟ್ ಆಗುತ್ತಾ ಬಂತು. ಸೊ ಒಂದ್ ಕಡೆ ಹೊಟ್ಟೆಗೆ ಇದು, ಇನ್ನು ಮಿದುಳಿಂಗೆ ಇಂದು ಆನಂದು ಒಂದು ಯೂಟ್ಯೂಬ್ ಅಲ್ಲಿ ನೋಡ್ತಾ ಹೇಳಿ ಆದ್ರೆ ಬಹಳ ಒಳ್ಳೆ ಕಾರ್ಯಕ್ರಮ, ಯಕ್ಷಗಾನವೇ ಹಾಕಿದರುದೆ. ಮಧ್ಯದಲ್ಲಿ ಒಂದು ಬ್ರೇಕ್ ಬತ್ತು, ಮಧ್ಯದಲ್ಲಿ ಬೇಕು ಬತ್ತು. ಮನುಷ್ಯನ ಯಾವುದು ಚಂಚಲತೆಗೆ ಒಳಪಡಿಸುಗೋ ಅದೇ ಬ್ರೇಕ್ ಇರುತ್ತು. ಸೊ ಅದು ಸಾಮಾನ್ಯವಾಗಿ ಅಂತ ಹೇಳಿದ್ರೆ ಬಹಳ ಕಡಿಮೆ ಬಟ್ಟೆ ಬಳಸಿಕೊಂಡು ಓಡಾಡುವಂತ ಹೆಣ್ಣು ಮಕ್ಕಳಾದಿಕ್ಕು, ಅಥವಾ ಒಂದು ಲಿವಿಂಗ್ ಲೈಫ್ ಬಗ್ಗೆ ಎಲ್ಲ ಗಿವಿರಿಯಾಗಿ ಮನುಷ್ಯ ಜೀವನ ಮಾಡಬೇಕು ಹೇಳುವಂತ ಒಂದು ಕಲ್ಪನೆ ಆದಿಕ್ಕು. ಸೊ ಈ ತರ ಬೇರೆ ಬೇರೆ ಕಲ್ಪನೆಗಳ ಕೊಡ್ತು, ಅಥವಾ ಯಾವ್ದೋ ಒಂದು ಬೆಟ್ಟಿಂಗ್ ಗೇಮ್ ಆದಿಕ್ಕು. ಸೊ ಸಾಮಾನ್ಯವಾಗಿ ಬಪ್ಪಂತದ್ದೇ ಇಂತಹ ಬ್ರೇಕ್ ಇಂದು ಟಿವಿಲಿ ಆದಿಕ್ಕು ಅಥವಾ ಬೇರೆ ಬೇರೆ ಕಡೆಯಲ್ಲಿ ಆದಿಕ್ಕು. ಸೊ ಒಂದು ಆಡ್ ಕೂಡ ಅದೇ ರೀತಿಯಲ್ಲಿ ಡಿಸೈನ್ ಮಾಡ್ತಾ ಹೋಗ್ತು, ಯಾವುದರ ತೋರಿಸಿದರೆ ಜನಗೆ ಅಟ್ರಾಕ್ಷನ್ ಒಳಗಾಗ್ತವು ಹೇಳುವಂತ. ಯಾವ ಏಜ್ ಹಿಂಗ ಲಾಗಿನ್ ಮಾಡುವಾಗಲೇ ಯಾವ ಏಜ್ ಅಲ್ಲಿ ಇರುತ್ತೆ, ಮೇಲ್ ಆರ್ ಫೀಮೇಲ್ ಎಂತಕ್ಕೆ ಅದು ಮಸ್ಟ್, ಅದು ನಿಂಗೆ ಅಲ್ಲಿ ಕ್ಲಿಕ್ ಮಾಡ್ಲೇಬೇಕು. ಮೇಲ್ ಹೇಳಿದರೆ ಫಿಮೇಲ್ ಜಾಸ್ತಿ ಇಪ್ಪಂತ ಆಡ್ಸ್ ಗಳು ಬರ್ತಾ ಹೋಗ್ತವೆ, ನಿಂಗೆ ಅಟ್ರಾಕ್ಷನ್ಸ್, ನಿಂಗಳ ಲೈಫ್ ಸ್ಟೈಲ್ ಹೆಂಗಿಕ್ಕು ಏನು ಎತ್ತ ಹೇಳಿ. ಅದೇ ಫಿಮೇಲ್ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಬೇಕಪ್ಪ ಅಂತದ್ದು ಜಾಸ್ತಿ. ಅಂದ್ರೆ ಎಲ್ಲಾ ರೀತಿಲಿ ಆ ಸರ್ಚ್ ಇಂಜಿನ್ AI ಜಗತ್ತಲ್ಲಿ ಹೇಳುವಂತದ್ದು ಮನುಷ್ಯಂಗೆ ಯಾವ ರೀತಿಲಿ ಓಡಾಡಬೇಕು ಅದಕ್ಕೆ ಬೇಕಾದ ಹಾಗೆ ಅದು ಅವಂಗೆ ಪೂರೈಕೆ ಅಪ್ಪ ಹಾಗೆ ಮಾಡಬಹುದು. ಸೊ ಆ ರೀತಿಲಿ ನಮ್ಮ ದಾರಿ ತಪ್ಪಿಸುವಂತಹ ಸಾಕಷ್ಟು ವಿಚಾರಗಳು ಮಿದುಳಿಗೆ ಹೋಗ್ತು. ಕೇಳುದು, 6ನೇ ಕ್ಲಾಸಲ್ಲಿ ಒಬ್ಬ ಹುಡುಗಿ, 5ನೇ ಕ್ಲಾಸಲ್ಲಿ ಒಂದು ಹುಡುಗಿ ಬೆಳವಣಿಗೆ ಆತ ಹೊಳಿ ಆದ್ರೆ 8ನೇ ಕ್ಲಾಸಿಗೆ ಬಪ್ಪಾಗ ಶಾಲೆಯ ಶಿಕ್ಷಣದ ಹೊರತಾಗಿ ಫ್ರೀ ಟೈಮ್ ಅಲ್ಲಿ ಅದೇನ್ ಮಾತಾಡ್ತಾ ಹೇಳಿದರೆ ಯಾವ ಹುಡುಗ ಆರಿಂಗೆ ಏನು ಎತ್ತ, ಯಾವ ಫಿಲಂನ ಕತೆ, ಯಾವ ಹೀರೋಯಿನ್ ಯಾವ ಬಟ್ಟೆ ಹಾಕಿದ್ದು, ಪ್ರೀತಿ ಅಂತಾರ, ರೊಮ್ಯಾನ್ಸ್ ಅಂತಾರ, ಸಂಸಾರ ಹೇಳಿದ್ರಂತಾರ, ಇದನ್ನೇ ಮಾತಾಡೋದು. ಹುಡುಗನ ಅದನ್ನೇ ಮಾತನಾಡೋದು. ಸೊ ಹುಡುಗರ ಕಡೆಗೆ ಬಂದ್ರೆ ಅವು ಮಾಸ್ಟರ್ ಬೈಟ್ಸ್ ಮಾಡಿಕೊಂಬೋದಾದಿಕ್ಕು, ಹಸ್ತಮೈಥುನ ಮಾಡಿಕೊಂಬೋದಾದಿಕ್ಕು. ಅದು ಯಾರೋ ಒಬ್ರು ಸೀನಿಯರ್ಸ್ ಗೆ ಹೇಳಿರ್ತಾವ, ಖುಷಿ ಆಯ್ತು ಮಾಡೋದರೆ ಹೇಳಿ. ಒಂದು ಸತಿ ಮಾಡ್ರೆ 24 hours ಒಂದರಿ ಡೊಪಮಿನ್ ವರ್ಕ್ ಆಗುತ್ತೆ. ನಿನ್ನೆ ಅದೇ ಟೈಮಿಂಗ್ ಮಾಡಿದೆ, ಇಂದು ಹೋಗು. ಅದಕ್ಕೋಸ್ಕರ ಸುಳ್ಳು ಹೇಳೋದು, ರೂಮಿಲ್ ಹೋಗಿ ಒಳ ಬಾಗಿಲು ಹಾಕಿಕೊಂಬೋದು. ನಮ್ಮ ಪೇರೆಂಟ್ಸ್ ಅಂತಾರೆ ಮಗ ಚೆನ್ನಾಗಿ ಓದ್ತಾ ಇದ್ದಾಳೆ, ಮಕ್ಕಳ ಕಡೆಗೆ ಸಪೋರ್ಟ್ ಮಾಡುದು, ಇಂಥದ್ದೆಲ್ಲ ಗಮನಿಸ್ತವೆ. ಸೊ ಬೇರೆ ಯಾರು ಈ ತರ ಗೈಡೆನ್ಸ್ ಕೊಡು, ನಿಂಗ ಮಕ್ಕ ಹಿಂಗೆ ಬೆಳೆಸಿ ಹಿಂಗೆ ಮಾಡಿ, ಇದು ತಪ್ಪಾಯ್ತು ಸರಿಯಾಯ್ತು ಹೇಳಿದ್ರೆ ಕೇಳುವಂತಹ ಮತ್ತೆ ಕೇಳಿಸಿಕೊಂಬಂತಹ ವ್ಯವಧಾನ ಇಲ್ಲ. ಸೊ ಹಾಗಾಗಿ ತಾವು ಬೆಳೆಸಿದ್ದು ಸರಿ ಇರಲಿ, ಸೊ ತಾವು ಬೆಳೆಸಿದ್ದು ಸರಿಯಪ್ಪ ಅವ್ರ ಹಾಗೆ ಬಿಡಬೇಕು ಅಂತ ಹೇಳಿದ್ರೆ ಶೈಕ್ಷಣಿಕವಾಗಿ ಪಾಠ ಕಲಿಯದೇಪ್ಪ ಅಂತ ವ್ಯಕ್ತಿಗ ಸಮಾಜ ಕಲಿಸುವಂತ ಪಾಠಕ್ಕೆ ರೆಡಿ ಆಗಿರುತ್ತವೆ. ಸೊ ಅದು ಕಲಿಸುವಂತ ಪಾಠ ಬಹಳ ಕಷ್ಟವಾಗಿರುತ್ತೆ. ಸೊ ಬಹಳಷ್ಟು ಜನರ ಜೀವನದಲ್ಲಿ ಗಮನಿಸಿದೆ, ಮಕ್ಕ ಹೇಳಿದ್ದನ್ನೇ ನಂಬಿಕೊಂಡು, ಮಕ್ಕ ಹೇಳಿದ ಹಾಗೆ ಇದ್ದುಕೊಂಡು, ಅದಕ್ಕೆ ಬೇಕಾದ ಹಾಗೆ ಅವು ಮಾಡಿದ್ದು ಸರಿ, ಅವು ಹೇಳಿದ್ದು ಸರಿ, ಅವು ಓದದ್ದು ಸರಿ, ಅವು ಕೂದದ್ದು ನಿಂದದ್ದು ಎಲ್ಲವೂ ಸರಿ, ತಿಂದದ್ದು ಎಲ್ಲವೂ ಸರಿಯಲ್ಲಿ ಹೇಳುವಂತ ಪೇರೆಂಟ್ಸ್ಗ ಒಂದ್ 2-3 ವರ್ಷ ಬಿಟ್ಟು ವಾಪಸ್ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದದ್ದು ಇತ್ತು. ಹಿಂಗಾತು ಸರ್, ಎಂತ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ನಾನೆಲ್ಲ ಕಳ್ಕೊಂಡೆ, ನನ್ನ ಮರ್ಯಾದೆ ಪ್ರಶ್ನೆ ಇದು ಹೇಳಿ. ಸೊ ಹಾಗಾಗಿ ಆ ಒಂದು ಹಂತಲ್ಲಿ ಬಹಳ ಜಾಗೃತಿಯಾಗಿರಬೇಕು. ಒಂದು ಕಣ್ಣು ಅನುಮಾನ, ಒಂದು ಕಣ್ಣು ಸಮಾಧಾನ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಒಂದೆಡೆ ಅನುಮಾನಲಿರಬೇಕು, ಒಂದೆಡೆ ಸಮಾಧಾನಲಿರಬೇಕು. ಹಾಗೆ ಇಂದಿನ ಜಗತ್ತು ಹೆಂಗೆ ಹೇಳ್ರೆ ಮಗ ಅಥವಾ ಮಗಳು ಎಂತ ಕೇಳಿರು ಅದ್ರ ಹಿಂದೆ ಮುಂದೆ ನೋಡದೆ ತಂದು ಕೊಡ್ತವು. ಅದೇ ಏನಪ್ಪ ಅಂದ್ರೆ ಚೂರ್ ಕಷ್ಟ ಇದ್ದು ಒಂಚೂರ್ ದಿನಕ್ಕೂ ಹೇಳಿ ಡಿಲೇ ಮಾಡಿ ಅದ್ರ ಒಂದು ಎಂತರ ಹೇಳುದು, ಅದ್ರ ವ್ಯಾಲ್ಯೂ ಎಷ್ಟಿದ್ದು ಆ ಒಂದು ಇದಕ್ಕೆ, ಹಂಗೆ ಮನೇಲಿ ಎಷ್ಟು ಕಷ್ಟ ಇದ್ದು ಹೇಳುದರ ಅರ್ಥ ಮಾಡಿಸ್ಕೊಂಡಿದ್ದವು. ಇಂದಿನ ಜಗತ್ತು ಹೆಂಗಿದ್ದು ಹೇಳ್ರೆ ಮಕ್ಕಳಿಗೆ ಗೊಂತಪ್ಪಲಾಗ ಹೇಳಿ ಅವು ಕೇಳಿದ್ದರೆಲ್ಲ ತಂದು ಕೊಡ್ತಾ ಇದ್ದವು. ಎನ್ನ ಪ್ರಶ್ನೆ ಎಂತರ ಹೇಳ್ರೆ, ಹೀಗೆ ಮಾಡುವ ಕಾರಣ ಮಕ್ಕಳಿಗೆ ಕಷ್ಟ ಹೇಳುದು ಗೊಂತಿಲ್ಲ.
ಇನ್ನೊಂದು ಎಂತರ ಹೇಳ್ರೆ ಶಾಲೆಗೆ ಹೋಗಿ ಇದೇ ಹೇಳ್ರೆ ಈ ರೀತಿಯ ಯಾರು ಮಕ್ಕ ಇರ್ತಾವ ಅವರೊಟ್ಟಿಗೆ ನೋಡಿ ಫ್ರೆಂಡ್ಶಿಪ್ ಬೆಳೆಸುವಂಥದ್ದು ಹೇಳ್ರೆ ಈಗ ಎನ್ನ ಸ್ಟೇಟಸ್ಸಿನ ಯಾರು ಇದ್ದವು ಅವರೊಟ್ಟಿಗೆ ಇದು ಅವರಿಂದ ಸಣ್ಣ ಆದರೆ ಈ ರ್ಯಾಗ್ ಮಾಡುವಂತಹದ್ದು ಅಥವಾ ಅವರ ಅವಾಚ್ಯ ಶಬ್ದನ ಮಾತಾಡಿಸುವಂಥದ್ದು ಅಥವಾ ಇವರದ್ದೇ ಒಂದು ಗುಂಪು ಕಟ್ಟಿಕೊಂಡು ಅವರ ಒಂದು ಮೂಲೆ ಗುಂಪು ಆಗಿ ಮಾಡುವಂಥದ್ದು ಇಂಥದ್ದು ಆಗ್ತಾ ಇದ್ದು ಸುಮಾರಷ್ಟು ಪ್ರೆಸ್ಟೀಜಿಯಸ್ ಕಾಲೇಜಸ್ ಇಲ್ಲಿ ಸ್ಕೂಲ್ಸ್ ಇಲ್ಲಿ ಆಗ್ತಾ ಇದ್ದಿದ್ದು. ಸೊ ಇದ್ರ ಬಗ್ಗೆ ನಿಂಗೆ ಎಂತ ಹೇಳ್ತಿ? ಮಕ್ಕಳ ಫಸ್ಟಿಗೆ ಮಾನಸಿಕವಾಗಿ ಧೈರ್ಯ ಇಪ್ಪ ಹಾಗೆ ರೆಡಿ ಮಾಡಿ ಕಳಿಸ್ಬೇಕು. ಒಂದು. ಎರಡನೇದಾಗಿ ಒಬ್ಬ ಲಾಯಕಲ್ಲಿ ಜೀವನ ತೋರಿಸ್ಕೊಂಬೋದಿಲ್ಲ ಆದ್ರೆ ಲಾಯಕಲ್ಲಿ ಜೀವನ ಮಾಡ್ತಾ ಇದ್ದ ಅವ್ರದೇ ಲಾಯಕಲ್ಲಿ ಜೀವನ. ಕೃಷ್ಣ ಹೇಳಿದಂಗೆ ಅರ್ಜುನ ಕೃಷ್ಣನ್ ಕೇಳಿದಾಂಡ ಇದು ಎಂತಗೆ ಎಲ್ಲರೂ ದುಃಖಲಿದ್ದವಳಿ ಎಲ್ಲರೂ ಎಂತಗೆ ದುಃಖಲಿದ್ದವಳಿ ಅರ್ಜುನ ಅನ್ನೋ ಪ್ರಶ್ನೆ ಕೃಷ್ಣಂಗೆ. ಎಲ್ಲರೂ ಎಂತಗೆ ದುಃಖಲಿದ್ದವಳಿ ಕೃಷ್ಣ ಹೇಳಿದವಳು ಆರದೆ ದುಃಖಲಿಲ್ಲ ಅಲ್ಲ ಎಲ್ಲರೂ ದುಃಖಲಿದ್ದವು ನೋಡಿ ಹೇಳಿ ಆರದೆ ದುಃಖಲಿಲ್ಲ ನಿನಗೆ ಹಂಗೆ ಕಾಣ್ಬೋದು ಎಂತ ಹೇಗಂತಿದ್ದ ಎಲ್ಲರೂ ಖುಷಿಲೇ ಇದ್ದವು ಅರೆ ಬೇರೆಯವರ ಖುಷಿಯ ನೋಡಿ ದುಃಖಲಿದ್ದವು. ಸೊ ಇಂದು ನಮ್ಮ ಪರಿಸ್ಥಿತಿ ಹಂಗಾಯ್ತು. ಸೊ ಎಷ್ಟು ಅರ್ಥಗರ್ಭಿತವಾಗಿದ್ದು ನೋಡಿ ನಮ್ಮ ಪುರಾಣದಿಂದ ತಗೊಂಡ್ರೆ ಹಾಗೆ ಎಲ್ಲವೂ ಕೂಡ ಅಪ್ಲೈ ಮಾಡಿ ಒಪ್ಪಲ್ಲ ನಮಗೆ ಈಗ. ಸೊ ಎಷ್ಟು ಅರ್ಥಗರ್ಭಿತವಾಗಿದ್ದು ಹೇಳಿದರೆ ನಾವು ತೋರಿಸಿಕೊಳ್ತಾ ಇದ್ವಿ ಪ್ರತಿ ಮಗು ಕೂಡ ತೋರಿಸಿಕೊಳ್ತಾ ಇದೆ ಎನ್ನ ಮಗುವಿಗೆ ಎಂತ ಕಷ್ಟ ಇಲ್ಲ ಎನ್ನ ಮಗು ಆರಾಮಲ್ಲಿದ್ದ ಅವಾಗ ಕೇಳಿದ್ದಾನೆ ಕೊಡ್ತೆ ಅವಾಗ ನಾಳೆ ದಿನ ಎಂತ ಸಮಸ್ಯೆ ಅಪ್ಪಲ್ಲ ಆಗಲಿ ಅವ್ನ ಪಾಲಕ ನಿಂಗೆ ಕೇಳಲಿದ್ವಿ ಕೆಲವೊಂದ್ರಿ ನಿಂಗೆ ಕಷ್ಟಪಟ್ಟು ಬೆಳೆದು ಬಂದದಲ್ಲ ಈ ಹಂತಕ್ಕೆ ಬರೇಕಾರೆ ಅಪ್ಪ ಸಾರಿ ಹೆಂಗ ಕಷ್ಟಪಟ್ಟಂಗೆ ಮಕ್ಕ ಕಷ್ಟಪಡ್ಲಾಗ ಅವಾಗ ಅದೆಂತ ಏಕೆ ಯೋಚನೆ ನಿಂಗೆ ಕಷ್ಟಪಟ್ಟು ಈ ಹಂತಕ್ಕೆ ಲಾಯಕಲ್ಲಿ ಬೆಳೆದು ಮಾನವೀಯತೆಯಿಂದ ಚಂದಲ್ಲಿ ಮರ್ಯಾದೆ ಇಟ್ಟುಕೊಂಡು ನಿಂಗೆ ಜೀವನ ಮಾಡ್ತಾ ಇದ್ದೆ ಹೇಳಿ ಆದ್ರೆ ಈ ಜೀವನ ಮಗಂಗೆ ಬೇಕೋ ಬೇಡ ಬೇಕು ಹೇಳಿದ್ರೆ ಕಷ್ಟಗಳ ತೋರಿಸಿ ನಿಂಗಳ ವ್ಯವಸ್ಥೆಗಳ ಪರಿಚಯಿಸಿ ನಿಂಗಳ ಕೆಲಸಗಳಲ್ಲಿ ಭಾಗವಹಿಸಿ ಮನೆ ಕೆಲಸಗಳ ಮಾಡಿಸಿ ಹಿರಿಯರ ಕಾಲೊತ್ತಿದ್ರು ತೊಂದರಲ್ಲೇ ಆ ತರದ ಕೆಲಸಗಳ ಮಾಡಿಸಿ ಗುಡ್ಸಿ ಒರ್ಸಿ ಮಾಡುದು ಎಲ್ಲ ಕೆಲಸಗಳಲ್ಲಿ ಭಾಗವಹಿಸಿ ಸಣ್ಣದಿಪ್ಪಲ್ಲಿ ಅದು ಕೊಡಿ ಕಷ್ಟಂಗ ಗೊಂತಾಗಲಿ ಅವಕ್ಕೆ ಅರ್ಥಪಡಿಸಿ ಅವರ ಆ ಕೆಲಸ ಮಾಡಿದ ಸಮಯದಲ್ಲಿ ನಿಂಗಳು ಭಾಗವಹಿಸೋಕೆ ಹೇಳಲೆ ಸಮಯ ಸಿಕ್ಕುತ್ತಲ್ಲಿ ಎಲ್ಲಿ ಮಗು ಮತ್ತೆ ತಂದೆ ತಾಯಿಗೆ ಭಾಗವಹಿಸಿಕೊಂಡು ಒಂದು ಕೆಲಸ ಮಾಡ್ತವೋ ಅಲ್ಲಿ ಫೀಡ್ ಮಾಡಬೇಕು ಅಲ್ಲಿ ಕೆಲಸ ಮಾಡೋದು ಗುರಿ ಅಲ್ಲ ಅಲ್ಲಿ ಮಗುವಿಗೆ ಫೀಡ್ ಮಾಡೋದು ಗುರಿ. ನಾನು ಕೆಲವೊಂದರಿ ಟ್ರೆಕ್ಕಿಂಗ್ ಎಲ್ಲ ಕರ್ಕೊಂಡು ಹೋಗ್ತೆ ಕೆಲವು ಮಕ್ಕಳ ಕೆಲವು ಪೇರೆಂಟ್ಸ್ ಹೇಳ್ತಾವ್ ನನ್ನ ಮಗು ಎಂತ ಮಾಡಿದ್ರು ಹೇಳಿದ್ದು ಕೇಳುದಿಲ್ಲ ಹಾಗೆ ಹೀಗೆ ಹೇಳಿ ನಾನು ಹೇಳ್ತೆ ಟ್ರೆಕ್ಕಿಂಗ್ ಒಂದು ಅರೇಂಜ್ಮೆಂಟ್ ಮಾಡೋಣ ಸಮುದ್ರಕ್ಕೆ ಹೋಗೋಣ ಅಥವಾ ಕಾಡಿಗೆ ಹೋಗೋಣ ಅಪ್ಪು ಕರ್ಕೊಂಡು ಹೋಗಿ ತೊಂದರ್ಲೆ ಎಂತದಕ್ಕೆ ಹೇಳಿದ್ರೆ ಕಾಡಿಂಗೆ ಹೋಗಿ ಸಮಾಧಾನ ಮಾಡೋ ಉದ್ದೇಶ ಅಲ್ಲ ಕಾಡಿಂಗೆ ಹೋಗಿ ಬಪ್ಪಾಗ ಒಂದಷ್ಟು ಫೀಡ್ ಮಾಡಿರುತ್ತೆ ಬದುಕು ಹೇಳಿದ್ರೆ ಎಂತರ ಜೀವನ ಹೇಳಿದ್ರೆ ಹೆಂಗಿರಬೇಕು ಸ್ಟ್ಯಾಂಡರ್ಡ್ ಆಗಿ ಇಪ್ಪದು ಹೇಳಿ ಎಂತರ ಹಾಕುವ ಬಟ್ಟೆ ನೆಲೆ ಅದರ್ಲಿಯೋ ಅಥವಾ ರೌಡಿಸಮ್ ಅಲ್ಲಿಯೋ ಅಥವಾ ಜೀವನ ಶೈಲಿಯೋ ಯಾವ್ದ್ರಲ್ಲಿ ಸ್ಟ್ಯಾಂಡರ್ಡ್ ಆಗಿರಬೇಕು. ಸೊ ಮಾನವೀಯತೆ ನೆಲೆಯಲ್ಲಿ ಜೀವನ ಶೈಲಿಯಲ್ಲಿ ಸ್ಟ್ಯಾಂಡರ್ಡ್ ಆಗಿರಬೇಕು ಶಿಕ್ಷಣದಲ್ಲಿ ಸ್ಟ್ಯಾಂಡರ್ಡ್ ಆಗಿರಬೇಕು ಉಳಿದದ್ದಲ್ಲ ಬಟ್ಟೆ ಬರೆ ಇನ್ನೊಂದು ಮತ್ತೊಂದು. ಸೊ ಸಾಮಾನ್ಯವಾಗಿ ಸ್ಕೂಲ್ಗಳಲ್ಲಿ ನನಗೆ ಕೆಲವು ಕಂಪ್ಲೇಂಟ್ ಬರ್ತಾವ ತಕೊಂಡ್ ಬರ್ತಾವ ಮಗು ಎಂತ ಮಾತಾಡ್ತಾ ಇಲ್ಲ ಈಗ ಶಾಲೆಗೆ ಒಪ್ಪಲೇ ಇಷ್ಟಪಡ್ತಾನೆ ಎಂತ ಕೇಳಿಯಪ್ಪ ನಿಂಗ ಹೇಳಿದ್ದು ಸಿಕ್ಕುತ್ತೆ ಅವಂಗ ಅಲ್ಲಿ ಕೆಲವು ರಜೆ ಬೋಲ್ಡ್ ಆಗಿರ್ತವ ಬೋಲ್ಡ್ನೆಸ್ ರಾಂಗ್ ಆಗಿ ಬಂದಿರ್ತದೆ. ಬೋಲ್ಡ್ ಆಗಿ ಇರೇಕಪ್ಪ ನಾನಾಗೊಂದು ಹೇಳಿದೆ ಬೋಲ್ಡ್ ಅಪ್ಪದು ಹೇಗೆ ಯಾವ ರೀತಿ ನಾವು ಮಾಡಕ್ಕೆ ಹೇಳಿ. ಸೊ ಹಾಗೆ ಮಾಡದ್ದೆ ಎಲ್ಲಿಯೋ ನೋಡಿ ಎಲ್ಲಿಯೋ ಟಿವಿಲಿ ಒಬ್ಬ ಆವಾಜ್ ಹಾಕುತ್ತಾ ಎಲ್ಲೋ ಒಂದು ಡೈಲಾಗ್ ಹೊಡೆತ್ತ ಆ ಡೈಲಾಗ್ ಹೊಡೆದಲ್ಲಿ ಹೀರೋ ಆಗ್ತು ಇದ್ರ ಎಲ್ಲ ರಿಯಾಲಿಟಿ ಶೋಗಳು ಹಾಗೆ ಇರ್ತವೆ. ಸೊ ಮಕ್ಕಳಿಗೆ ಬೇಕಪ್ಪದ ಯಾವ್ದೂ ಇಲ್ಲ ಎಲ್ಲವೂ ಡಬಲ್ ಮೀನಿಂಗ್ ಇಲ್ಲಿ ಎಲ್ಲವೂ ಯಾವ್ದೋ ಒಂದು ಕೆಟ್ಟ ಶಬ್ದ ಹೇಳಿದ್ರೆ ಅವ ಸಮಾಜದಲ್ಲಿ ಗುರುತಿಸಿಕೊಂಡು ಅವನ್ ನೋಡ್ತಿ. ಈಗ ನಮ್ಮ ವೀಕ್ಷಕರು ಇದ್ದವು ಈಗ ನೋಡುವಪ್ಪು ಹೇಳುವಂಥದ್ದು ನಾವು ಯಾವ್ದಾರು ನೋಡ್ತು ಸಹನಾ ಅಕ್ಷಯ್ ಹೇಳುವಂತ ಒಬ್ರು ಪರ್ಸನ್ ಯಾವ್ದೋ ಒಂದು ವಿಚಾರವ ಒಳ್ಳೆ ವಿಚಾರ ಅವನ್ ಸಮಾಜಕ್ಕೆ ಇದರ ಮೇಲೆ ಎಂತದ್ದು ಈ ಒಂದು ಅತ್ಯಾಧುನಿಕ ತಂತ್ರಜ್ಞಾನದ ರೂಪಲ್ಲಿ ಆ ಸಮಾಜಕ್ಕೆ ನೀಡುತ್ತೆ ಹೇಳಿ ಅಪ್ಪಾಗ ನಿಜವಾಗಿ ಅವು ಲಿಸನ್ ಮಾಡ್ತಾವ ಅಥವಾ ಗಿಲ್ಲಿ ಇನ್ನೊಂದು ಮತ್ತೊಂದಲ್ಲಿ ಹೇಳುವಂತ ಒಬ್ಬ ಪರ್ಸನ್ ಅಥವಾ ಒಬ್ಬ ಯಾವ್ದೋ ಒಂದು ರೀತಿಯ ಜನಾಂಗ ಮಾತಾಡುವಂತ ಯಾವ್ದೋ ಒಂದು ತಲೆಬುಡ ಇಲ್ಲದ ಜೋಕ್ಸುಗೋಕೆ ತಲೆ ಕೊಡ್ತಾವ ಅದಕ್ಕೆ ಲೈಕ್ ಒತ್ತುತ್ತವ ಅದಕ್ಕೆ ನೆಗೆ ಮಾಡ್ತಾವ ಅದರ ಬಗ್ಗೆ ಥಿಂಕ್ ಮಾಡ್ತಾವ. ಸೊ ಯಾವ್ದ್ರ ಮೇಲೆ ಹೇಳಿ ಸಮಾಜದ ವ್ಯಕ್ತಿಗಳಲ್ಲಿ ಡಿಸಿಷನ್ ಇದ್ದು ಹಾಗಾಗಿ ಸೊ ಮಕ್ಕ ಹೇಗೆ ಬೆಳೆತ್ತವು ತಂದೆ ತಾಯಿಯ ಸಂಸ್ಕಾರ ಜೊತೆಗೆ ಬಂದಿರ್ತವು. ಸೊ ಎಲ್ಲ ಮಿಕ್ಸ್ಡ್ ಕಲ್ಚರ್ ಇರುತ್ತೆ ಶಾಲೆಗೆ. ಶಾಲೆ ಜವಾಬ್ದಾರಿ ತಕೊಂಬೋದು ನಿಂಗೋಕೆ 100 ಮಾರ್ಕ್ಸ್ ಕೊಡ್ಲೆ ಮಾತ್ರ ಶಾಲೆ. ಅದರಿಂದ ಹೊರತಾಗಿ ಈಗಿನ ಶಾಲೆಯಲ್ಲಿ ಅಂತೂ ಕರೆದು ಪಂಚಾಯತಿಗೆ ಮಾಡುವಂತ ಕ್ರಮವೇ ಇಲ್ಲ.
ಕರೆದು ಪಂಚಾಯತಿ ಮಾಡುವಂತ ಕ್ರಮವೇ ಇಲ್ಲ. ಹ್ಮ್. ಬಡಿಯುವುದು, ಬೈಯುವುದು, ತಿದ್ದುದು ಅದೆಲ್ಲ ಇಲ್ಲೇ ಇಲ್ಲ. ಎಂತಕ್ಕಿಲ್ಲ ಹೇಳಿದ್ರೆ ಅದಕ್ಕೆ ಕಾರಣವೇ ಹೆಂಗ ಹ್ಮ್. ಪಾಲಕರು. ಹ್ಮ್. ಎನ್ನ ಮಗುವಿಗೆ ಬೈದರೆ ಅವ್ನು ಕಂಪ್ಲೇಂಟ್ ಹಾಕುತ್ತೆ, ಹ್ಮ್. ಹಾಗಾಗಿ ನಿನಗೆ ಬೈಯುವ ನೈತಿಕತೆ ಇಲ್ಲ. ಹ್ಮ್. ಸೊ ಬೈಯುವ ನೈತಿಕತೆ ಇಲ್ಲ, ತಿದ್ದುವ ನೈತಿಕತೆ ಇಲ್ಲ ಹೇಳಿ ಅಪ್ಪಾಗ ಅಂತ ಜಾಬಿಗೆ ಬಪ್ಪಂತ ಅವರ ಸಂಖ್ಯೆ ಕಡಿಮೆ ಆಯ್ತು. ಹ್ಮ್. ಎಲ್ಲಿಯೂ ಸಲ್ಲದವು ಟೀಚಿಂಗಿಗೆ ಬರ್ತಾ ಇದ್ದು. ಹ್ಮ್. ಆ 100ಕ್ಕೆ 100 ಗಮನಿಸಿದ್ದೆ. ಹ್ಮ್. ಎಲ್ಲಿಯೂ ಸಲ್ಲದ್ದೆ ಕೊನೆಗೆ ಸೈನ್ಸ್ ಮಾಡ್ಲು ಹಿಡಿಯದ್ದೆ, ಆರ್ಟ್ಸ್ ಮಾಡ್ಲು ಹಿಡಿಯದ್ದೆ, ಇನ್ನೊಂದು ಏನೋ ಒಂದು ಮಾಡಿ ಟೀಚಿಂಗ್. ಎಷ್ಟೋ ಶಾಲೆಗಳಲ್ಲಿ ಹ್ಮ್. ಹ್ಮ್. ಕ್ವಾಲಿಫಿಕೇಶನ್ ಏನಿದ್ದು ಹ್ಮ್. ಅದಕ್ಕೆ ತಕ್ಕಂತ ಫ್ಯಾಕಲ್ಟಿಗೆ ಇಲ್ಲ. ಹ್ಮ್. ಅದಕ್ಕೆ ತಕ್ಕಂತ ಫ್ಯಾಕಲ್ಟಿಗಳು ಮಡಗ್ತಾ ಇಲ್ಲ. ನೀನು 4 ಮಕ್ಕಳ ಬ್ಯಾಲೆನ್ಸ್ ಮಾಡ್ಲೇ ಬತ್ತಾ, ಹ್ಮ್. ನೀ ಪಾಠ ಮಾಡಿಬಿಡು, ಹ್ಮ್. ಅಷ್ಟು ಸಾಕು. ಸರ್ಟಿಫಿಕೇಟ್ ಆರದ್ದು ತೋರಿಸುತ್ತೋ, ಆರದ್ದು ಕರೆಸುತ್ತವು, ಅಂತದ್ದು ಎಷ್ಟೋ ಸಂಸ್ಥೆಗಿದ್ದವು. ಹ್ಮ್. ಸೊ ಈ ರೀತಿಯ ಒಂದು ವ್ಯವಸ್ಥೆ ಇಪ್ಪಾಗ ಹ್ಮ್. ಸೊ ನಮ್ಮ ಗಮನ ಬಹಳ 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 ಮುಖ್ಯ ಆಗಿರುತ್ತೆ. ಹ್ಮ್. ಸೊ ಒಂದು ಮಗು ರ್ಯಾಗಿಂಗ್ ಮಾಡ್ತು ಹೇಳಿ ಆದ್ರೆ ಹ್ಮ್. ಅದರ ಬಗ್ಗೆ ದಿನನಿತ್ಯ ಕೇಳಿ ಹ್ಮ್. ಎಂತ ಆಗ್ತಾ ಇತ್ತು ನ ಶಾಲೆಯಲ್ಲಿ, ಹೇಗೆ ಆಗ್ತಾ ಇತ್ತು, ಏನ್ ತಾನು ಹೇಳಿ ಹೇಳುವಂಥದ್ದು. ಹ್ಮ್. ಪಾಲಕರ ಮಧ್ಯೆ ಒಳ್ಳೆ ಒಪಿನಿಯನ್ ಅಂತ ಹೇಳಿ ಆದ್ರೆ ಒಂಚೂರು ಮಾತಾಡಿ ಒಂದ್ಸರಿ ಮಾಡ್ಲೇಡಿಗು. ಹ್ಮ್. ಇಲ್ಲೇ ಮಗುವಿನ ಸ್ಟ್ರಾಂಗ್ ಮಾಡಬೇಕು, ಹ್ಮ್. ಹಾಗೆಪ್ಪಾಗ ಏನ್ ಮಾಡಬೇಕು, ಹ್ಮ್. ಯಾವ ರೀತಿಲಿ ಬೆಳೆಸಬೇಕು, ಹ್ಮ್. ನಿನ್ನ ಮೈಂಡ್ ಸೆಟ್ ನ ಹೇಗೆ ಮಾಡಿಕೊಳ್ಳಬೇಕು, ಹ್ಮ್. ಅಂತವ್ರ ಜೊತೆಗೆ ಹೇಗೆ ಮಾತಾಡಬೇಕು. ಹ್ಮ್. ಸೊ ಸಾಮಾನ್ಯವಾಗಿ ನಾವೆಂತ ಮಾಡ್ತು, ಮಕ್ಕಳಿಗೆಲ್ಲ ಫ್ರಾಂಕ್ ಆಗಿ ಇಪ್ಪಲ್ಲಿ ಹೇಳ್ತು, ಹ್ಮ್. ಎಲ್ಲ ಮಾತಾಡಿಕೊಳ್ತು, ಎಲ್ಲ ಹೇಳಿ ಆದ್ಮೇಲೆ ಅವನಿಗೆ ವೀಕ್ನೆಸ್ ಗೊತ್ತಾಗ್ತು, ಅವ ಅದರ ಮೇಲೆ ಆಟ ಆಡ್ಲೇ ಹೋಗ್ತಾ. ಹ್ಮ್. ಸೊ ಸಣ್ಣ ಮಕ್ಕಳಲ್ಲಿ ಇದು ಜಾಸ್ತಿ. ಹ್ಮ್. ದೊಡ್ಡವಾತ ಹೆಂಗೋ ಒಂದು ಹೇಳಿಕೊಂಬಲೆ ಕಲಿತಾವು, ಹೆಂಗೋ ಒಂದು ಬ್ಯಾಲೆನ್ಸ್ ಮಾಡ್ಲದು ಕಲಿತಾವು ಹ್ಮ್. ಕಾಲೇಜ್ ಲೈಫ್ಲೆಲ್ಲ. ಬಟ್ ತುಂಬಾ ಸಣ್ಣ ಮಕ್ಕಳಲ್ಲೆಲ್ಲ ಹ್ಮ್. ಇದು ಬಹಳ ವೈಯಕ್ತಿಕವಾಗಿ ಅಪ್ಪ ಅಮ್ಮ ಟೈಮ್ ಕೊಟ್ಟು ಕೂದು ಶಾಲೆಯ ವಿಚಾರಗಳ ಬಗ್ಗೆ ಕೇಳಲೇಬೇಕು. ಹ್ಮ್. ಇದು ಶಾಲೆಯ ನೋಟ್ಸ್ ಓಪನ್ ಮಾಡುವಾಗ ಅಯ್ಯೋ ಇವೊಂದೊಂದು ಬರೆದ್ರೆ ಮುಗಿಸಿದ್ರೆ ಸಾಕೊಳ್ಳಿ, ಅವೇ ಬರೆದು ಕೊಡೋದು, ಅವೇ ಅವಕ್ಕೆ ಏನೋ ಪ್ರೆಷರ್ ಹಾಕೋದು, ಹಂಗಲ್ಲ. ಹ್ಮ್. ಎತ್ತ ಮಾರ ಟೀಚರ್ ಎಷ್ಟು ಕೊಡ್ತಾ ಇದ್ದು, ಟೀಚರ್ ಮೇಲೆ ಗೌರವೇ ಹೊತ್ತು. ಎಂತ ಮಾರ ಇಷ್ಟೆಲ್ಲ ಕೊಟ್ಟಿದ್ದ ಬರೋಲ್ಲ, ಹೆಂಗೆಲ್ಲ ಒಪ್ಪ ಹಿಂಗೆ ಕಂಪ್ಯಾರಿಸನ್ ಮಾಡಿಡಿ. ನಿಂಗ ಗೆಲ್ಲುವ ಶಕ್ತಿಯ ಜಾಸ್ತಿ ಮಾಡ್ತಾ ಬನ್ನಿ, ಹ್ಮ್. ಗೆಲ್ಲುವ ಶಕ್ತಿ ಜಾಸ್ತಿ ಮಾಡ್ತಾ ಬನ್ನಿ. ಹ್ಮ್. ಎಷ್ಟೋ ಕಡೆಗಳಿಂದ ಆಗ್ತಾ ಇತ್ತು. ಹ್ಮ್. ಸೊ ಅಪ್ಪ ಅಮ್ಮ ಟೈಮ್ ಕೊಡದಿದ್ದರೆ ಇದು ಜಾಸ್ತಿ ಆಗ್ತಾ ಹೋಗ್ತು. ಹ್ಮ್. ಒಂದು ವೇಳೆ ಆತು ಹೊಳಿ ಆದ್ರೆ ಹ್ಮ್. ಅಪ್ಪ ಅಮ್ಮಗೆ ಇದರ ಸರಿಪಡಿಸಲು ಹಿಡಿತಿಲ್ಲ, ಮಗುವಿನ ತಿಳ್ಕೊಂಬಲ್ಲ ಹಿಡಿತಿಲ್ಲ ಹೇಳಿದ್ರೆ ಹ್ಮ್. ಕೌನ್ಸಿಲರ್ಸ್ ನ ಹೆಲ್ಪ್ ತಕೊಂಬುದು ಹ್ಮ್. ಬಹಳ ಒಳ್ಳೇದು. ಹ್ಮ್. ಈಗ ಇತ್ತೀಚೆಗೆ CBSE ಸ್ಕೂಲ್ಗಳಲ್ಲಿ ಕೌನ್ಸಿಲರ್ಸ್ ಗಳ ಕಡ್ಡಾಯಗೊಳಿಸಿದೆ ಇದೇ ಕಾರಣಕ್ಕೋಸ್ಕರ. ಹ್ಮ್. ಮಕ್ಕ ಹೇಳಿಕೊಳ್ತಾವಲ್ಲ, ಮನೇಲಿ ಯಾರು ಕೌನ್ಸಿಲರ್ಸ್ ಗಳಿಲ್ಲ, ಹ್ಮ್. ಅಪ್ಪ ಅಮ್ಮನು ಪೇರೆಂಟಿಂಗ್ ಆಗಿ ವರ್ಕ್ ಮಾಡ್ತಾ ಇಲ್ಲ. ಹ್ಮ್. ಸೊ ಆಸ್ ಎ ಪೇರೆಂಟ್ ಆದವು ಎಂತ ಮಾಡ್ತಾವ ಅಂದ್ರೆ ಹೆರ ಹೋಗ್ತಾವ್, ಹ್ಮ್. ಮಗುವಿಗೆ ಎಲ್ಲೂ ಸಿಕ್ಕುತ್ತಿಲ್ಲ. ಹಂಗಾಗಿ ಒಂದು ಕೌನ್ಸಿಲರ್ಸ್ ನ ಮಡಿಗೆ ಹೇಳುವ ನೆಲೆಯಲ್ಲಿ ಹ್ಮ್. ಅದು ಲೇಡಿ ಸ್ಟಾಫ್ ಗಳ ತಕೊಂಡು ವ್ಯವಸ್ಥೆ ಮಾಡಿಕೊಳ್ತಾ ಅಲ್ಲಿ ಎಲ್ಲಾ ರೀತಿಯಲ್ಲಿ ಆಗ್ತಿಲ್ಲ. ಕೆಲವು ಹೌದೇ ಅಂತ ಮಾಡ್ತಾವ ಅಂದ್ರೆ ಹೆಂಗೋಗೆ ಬಂದಂತ ಮಾಹಿತಿಗ ಪ್ರಕಾರ ಶೇರ್ ಮಾಡಿಕೊಳ್ತು. ಕೆಲವೆಲ್ಲ ತುಂಬಾ ಸಮಸ್ಯೆ ಉಂಟು, ಹ್ಮ್. ಅಲ್ಲಿ ಇಲ್ಲಿ ಕುಟುಂಬದೆಲ್ಲ ಸಮಸ್ಯೆ ಇದ್ದು, ಹ್ಮ್. ಹಾಗಾಗಿ ಹೆಂಗಕ್ಕೆ ಎಲ್ಲವೂ ಹ್ಯಾಂಡಲ್ ಮಾಡಿತ್ತಿಲ್ಲ. ಹೆಂಗಕ್ಕೆ ಶಾಲೆ ಅಂತ ಹೇಳ್ತೀವಿ, ಶಾಲೆಗೆ ಬೇಕಾದ ಹಾಗೆ ರೆಡಿ ಮಾಡಿ ಕೊಡ್ತೀನಿ ನಾನು. ಸೊ ಸೈಕಾಲಜಿಸ್ಟಿಗೆ ಕೂಡ ಆ ಶಾಲೆಯ ಸ್ಟಡಿ ಮೆಟೀರಿಯಲ್ ಬೇರೆ ಇರುತ್ತೆ, ಅವು ಕಲ್ತ ಪುಸ್ತಕದ ಪ್ರಕಾರ ಅಥವಾ ಕಲ್ತ ಪ್ರಕಾರ ಹೋಪಲ್ಲಿ ಹಿಡಿತಿಲ್ಲ. ಸೊ ಅಲ್ಲಿಯ ಸ್ಟಡಿ ಮೆಟೀರಿಯಲ್ ಬೇರೆ. ಸೊ ಹಾಗೆಲ್ಲಪ್ಪ ಅಂತ ನೆಲೆಯಲ್ಲಿ ಅಪ್ಪ ಅಮ್ಮನೇ ಖುದ್ದಾಗಿ ಮಕ್ಕಳ ಹತ್ರ ಮಾತನಾಡಿ ಇದರ ಬಗೆಹರಿಸಿಕೊಂಬುದು ಮತ್ತು ಅದಕ್ಕೆ ಬೇಕಾದ ಮಾರ್ಗದರ್ಶನಗಳ ತಕೊಂಬುದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಶಕ್ತಿಯುತವಾದ ಕಥೆಗಳ ತುಂಬಿ ಹ್ಮ್. ಶಕ್ತಿಯುತವಾದ ಜೀವನ ಕ್ರಮವನ್ನು ರೂಪಿಸಿಕೊಳ್ಳಬೇಕು. ಇದು 2ರಿಂದ ಆಯ್ತು, ಒಂದು ಮಿದುಳಿಗೆ, ಒಂದು ದೇಹಕ್ಕೆ. ಎರಡೂ ಕೂಡ ಸದೃಢವಾಗಿದ್ದಪ್ಪಾಗ ಈ ರ್ಯಾಗಿಂಗ್ ಅಲ್ಲಿ ಹೇಳುವಂತದ್ರಿಂದ ಹೆರ ಒಪ್ಪಲೆ ಸಾಧ್ಯ ಆಗುತ್ತು. ಎಸ್, ಇಷ್ಟು ಹೊತ್ತು ಖಂಡಿತ ಸಣ್ಣ ಗರ್ಭ ಸಂಸ್ಕಾರದಿಂದ ಹಿಡಿದು ಒಂದು ಟೀನೇಜ್ ವರೆಗಿನ ಮಕ್ಕಳ ಪ್ರತಿಯೊಂದು ಆಕ್ಟಿವಿಟಿಗ ಹೆಂಗಿರ್ತಾವ ಹಾಗೆ ಪೇರೆಂಟ್ಸ್ಗಾಗಿ ನಾವೆಂತ ಮಾಡಬೇಕು ಹೇಳಿದ್ರೆ ಹೇಳಿದ್ದಿ. ಈಗ ಇಂದು ನಿಂಗಳ ಕನಸಿನ ಬಗ್ಗೆ ಮಾತಾಡ್ತಾರೆ, ಲಕ್ಷ್ಯ ಹೇಳುವ ಸಂಸ್ಥೆಯ ಮಾಡಿದ್ದಿ. ಸೊ ಇದ್ರ ಬಗ್ಗೆ ಹೇಳ್ತಾರೆ, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಜನಾಂಗಕ್ಕೆ ಅಥವಾ ನಮ್ಮ ಪ್ರೇಕ್ಷಕರಿಗೆ ಎಂತ ಹೇಳಿ ಇಷ್ಟ. ಲಕ್ಷ್ಯ ಹೆಸರು ಕೊಡಗ ನನಗೆ ಬಹಳ ಸಂತೋಷ ಅಪ್ಪ ಅಂತದ್ದು. ಎಂತ ಹೇಳಿದ್ರೆ ಎಷ್ಟೋ ದಿನಾಂಗ ಬಹಳ ನಿದ್ದೆ ಕೆಟ್ಟಿದ್ದೇನೆ. ಲಕ್ಷ್ಯ ಅಲ್ಲಿ ಹೇಳುವಂತ ಒಂದು ಹೆಸರನ್ನ ಸೂಚಿಸಲೇಕು, ಅದರ ಯೋಜನೆಗೇಕು. ಸೊ ಬೇರೆ ಬೇರೆ ರೀತಿಯ ಆಯಾಮಗಳ ಸೆಟ್ ಮಾಡ್ಕೊಂಡಿದೀಯ. ಪ್ರಾರಂಭದಲ್ಲಿ ಎನ್ನ ಕಲ್ಪನೆಯಲ್ಲಿ ಬಂದದ್ದು 3 ಯೋಜನೆಗ. ಪ್ರಥಮವಾಗಿ 1.5 ವರ್ಷದ ಮಗುವಿಂದ 4 ವರ್ಷದ ಒಳನ ಮಗುವಿಗೆ ನಾನೀಗ ಏನ್ ಹೇಳಿದ್ದೇನೋ ಆ ಸಾರವ ಮಗುವಿಗೆ ಕೊಡಬೇಕು. ಸೊ ಅದಕ್ಕೆ ಎಂತ ಮಾಡೋದು, ಯಾವ ರೀತಿಯಲ್ಲಿ ಮಾಡ್ಲಾಕೋ ಹೇಳಿಯಪ್ಪಾಗ ಫಸ್ಟ್ ಒಂದು ಬೇಸ್ ವ್ಯವಸ್ಥೆ ಮಾಡಿಕೊಂಬ ಹೇಳಿ ಒಂದು ಡೇ ಕೇರ್ ಸೆಂಟರ್ ಹೇಳಿ ಹೇಳುವಂತದರ ಪ್ರಾರಂಭ ಮಾಡಿದೀಯಾ. ಅದು ನಾಡಿದ್ದು 12ನೇ ತಾರೀಕಿನ ಉದ್ಘಾಟನೆ ಆಗ್ತಾ ಇದ್ದು. ಈಗಾಗ್ಲೇ ಬಹಳಷ್ಟು ಕರೆಗೆ ಬಂದು ಅಡ್ಮಿಷನ್ಸ್ ಆಲ್ಮೋಸ್ಟ್ ಫುಲ್ ಆಯ್ತು.
ಒಂದೊಳ್ಳೆಯ ರೀತಿಯಲ್ಲಿ ಹೆಂಗ ಸೆಟಪ್ ಮಾಡಿದೆ ಅದಕ್ಕೆ ಹ್ಮ್. ಬೇಕಂತು. ಹ್ಮ್. ಅದರ ಗೋಡೆಗೆ ಆದಿಕ್ಕು ಹ್ಮ್. ಅಥವಾ ಅದರ ಮೇಲ್ಗಡೆ ಸೀಲಿಂಗ್ ಆದಿಕ್ಕು, ಹ್ಮ್. ಕಲರ್ ಥೆರಪಿಗೆ ಆದಿಕ್ಕು. ಹ್ಮ್. ಇಲ್ಲೆಲ್ಲಿ ಕೂಡ ಡೇ ಕೇರ್ ಹೇಳಿದರೆ ಸಾಮಾನ್ಯವಾಗಿ ಕಾರು, ಬಂಡಿ, ಆಟದ ಸಾಮಾನು ಹ್ಮ್. ಅಂತದೆಲ್ಲ ಕೊಡ್ತಾವ್. ಹ್ಮ್. ಸೊ ಅದು ವಿಶೇಷವಾಗಿ ಹ್ಮ್. ಬ್ರೈನ್ ಜಿಮ್ ಮೇಲೆ ಹೇಳುವ ಕಾನ್ಸೆಪ್ಟ್ ನ ತಗೊಂಡು ಬಂದೆ. ಹ್ಮ್. ಬ್ರೈನ್ ಜಿಮ್ ಮೇಲೆ ಹೇಳಿದ್ರೆ ಅಂತಂದ್ರೆ ಮಿದುಳಿಗೆ ವ್ಯಾಯಾಮ ಕೊಡಿ ಫಸ್ಟ್. ಹ್ಮ್. ಹ್ಮ್. ಮಗುವಿಗೆ ಅವಕಾಶ ಇಪ್ಪದೆ 6 ವರ್ಷ ಅಲ್ಲಿ ಆದಪ್ಪಾಗ ಅದರಲ್ಲಿ 1.5 ವರ್ಷದಿಂದ 4 ವರ್ಷದೊಳಗೆ ಎನ್ನ ಕೈಲೇ ಸಿಕ್ಕುವಾಗ ಹ್ಮ್. ಅವಕ್ಕೆ ಬ್ರೈನ್ ಜಿಮ್ ಹ್ಮ್. ಸಂಪೂರ್ಣವಾಗಿ ಮಿದುಳಿಗೆ ಅದರ ಕೌಶಲ್ಯವ ವೃದ್ಧಿಸುವಂತಹದ್ದೇ ಆಕ್ಟಿವಿಟೀಸ್ ನ ಸೆಟ್ ಮಾಡ್ಕೊಂಡು ಬಂದಿದೆ. ಹ್ಮ್. ಸುಮಾರು ಒಂದು 112ರಿಂದ 130ರವರೆಗೆ ಹ್ಮ್. ಸಂಶೋಧನೆ ಮಾಡಿ ಮಡಗಿದ ಹ್ಮ್. ಶೈಕ್ಷಣಿಕ ಒಂದು ಚಟುವಟಿಕೆಗಳ ಹೆಂಗ ಸೆಟ್ ಮಾಡ್ತಾ ಇದ್ದೀನಿ. ಹ್ಮ್. ಸ್ಕೂಲ್ ಅಲ್ಲ, ಡೇ ಕೇರ್ ಹೇಳಿದ್ರೆ ಅದು ಸ್ಕೂಲ್ ಅಲ್ಲ. ಹ. ಅದು ಪೇರೆಂಟ್ಸ್ ಓಕೆ ಹ್ಮ್. ಆಟ ಆಡ್ಲೆ ಬಿಟ್ಲೆ ಹ್ಮ್. ಹೋಪ ಹೆಂಗ ನೋಡಿಗೊಂಬ ಒಂದು ವ್ಯವಸ್ಥೆ. ಹ್ಮ್. ಆದರೆ ಹಾಗೆ ಬಂದಂತ ಮಕ್ಕಳಿಗೆ ಹ್ಮ್. ಈ ಇಷ್ಟು ಚಟುವಟಿಕೆಗಳ ಹೆಂಗ ಸೆಟ್ ಮಾಡಿ ಕೊಡ್ತೀನಿ ಹ್ಮ್. ವಿತ್ ರಿಸಲ್ಟ್ ಹ್ಮ್. ಹೆಂಗ ಹೇಳ್ತಪ್ಪ ಅಂತದ್ದು. ಹ್ಮ್. ಅದರ ಒಂದು ಬೇಕಾದಂತ ಒಂದು ವ್ಯವಸ್ಥೆ ಮಾಡಿದೀನಿ. ಹ್ಮ್. ಅವರ ಕಲಿಕೆಗಾದಿಕ್ಕು, ಹ್ಮ್. ಅವರ ಸೆನ್ಸರಿಗಾದಿಕ್ಕು, ಅಥವಾ ಅವಕ್ಕೆ ಮೆಜರ್ಮೆಂಟ್ಸ್ ಆದಿಕ್ಕು, ಅಥವಾ ಕಲರ್ ಥೆರಪಿ ಆದಿಕ್ಕು, ಹ್ಮ್. ಆಕ್ಟಿವಿಟಿ ಬೇಸ್ಡ್ ಡೇ ಹೆಂಗ ಸೆಟ್ ಮಾಡಿಕೊಂಡು ಹೋಯ್ತೀನಿ. ಒಂದು ಹ್ಮ್. ಇನ್ನೊಂದು ಆಹಾರ ಕ್ರಮ. ಆ ಡೇ ಕೇರ್ಲಿ ಆಹಾರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹ್ಮ್. ಮಗುವಿನ ವಯಸ್ಸಿಗೆ ಅನುಗುಣವಾಗಿ ತೂಕ ಆಯ್ತು, ಹ್ಮ್. ಇದು ತುಂಬಾ ಇಂಪಾರ್ಟೆಂಟ್. ಹ್ಮ್. ಸೊ ಹಾಗಾಗಿ ತುಂಬಾ ಆಟ ಆಡುವ, ತುಂಬಾ ಯೋಚನೆ ಮಾಡುವಂತ ಮಕ್ಕಳು ತುಂಬಾ ಎನರ್ಜಿ ಫ್ಲೋ ಆಗುತ್ತೆ. ಸೊ ಹ್ಮ್. ಹಾಗಾಗಿ ತೂಕವನ್ನು ಮೇಂಟೈನ್ ಮಾಡಿ. ಸೊ ಅದಕ್ಕೆ ಡಾಕ್ಟರ್ ಸಲಹೆ ಒಟ್ಟಿಗೆ ಹ್ಮ್. ನ್ಯೂಟ್ರಿಷನ್ ಫುಡ್ ಪ್ಲಾನ್ ಮಾಡ್ತಾ ಇದ್ದೀನಿ. ಹ್ಮ್. ಸೊ ಆ ನ್ಯೂಟ್ರಿಷನ್ ಫುಡ್ ನ ಕೊಡಕೊಳ್ಳಿ. ಹ್ಮ್. ಸೊ ಒಂದ್ ಕಡೆಯಿಂದ ಮಿದುಳಿಗೆ, ಹೊಟ್ಟೆಗೆ ಹ್ಮ್. ಎರಡು ಸೊಲ್ಯೂಷನ್ ಸಿಕ್ಕಿ ಕೈಲಿ ಹೇಳುವಂತ ಕಾರಣದಲ್ಲಿ ಈ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಹ್ಮ್. ಇದು ಲಕ್ಷ್ಯದ ಒಂದು ಮುಖ, ಹ್ಮ್. ಡೇ ಕೇರ್ ಸೆಂಟರ್ ಹೇಳಿ. ಹ್ಮ್. ಇನ್ನೊಂದು ವ್ಯವಸ್ಥೆ ಅಂತ ಹೇಳಿದ್ರೆ ಕೌನ್ಸಿಲಿಂಗ್ ಸೆಂಟರ್ ಹೇಳಿ. ಹ್ಮ್. ಇದು ಭಾನುವಾರ ಆಪರೇಟ್ ಆಗುತ್ತೆ ಇದು. ಹ್ಮ್. ಸೊ ಈಗ ಸದ್ಯಕ್ಕೆ ಭಾನುವಾರ ಆಪರೇಟ್ ಆಗುತ್ತೆ. ಈಗ ಈವ್ನಿಂಗ್ ಸೆಷನ್ಸ್ ಈವ್ನಿಂಗ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅಲ್ಲಿ. ಯಾಕಂದ್ರೆ ಸಬ್ ಕಾನ್ಶಿಯಸ್ ಮೈಂಡಿಗೆ ನಿಂಗೆ ಎಂತ ಫೀಡ್ ಮಾಡ್ತಿ, ಹ್ಮ್. ಸೊ ಅದು ಫೀಡ್ ಮಾಡಿ ಮತ್ತೆ ಅದು ಅದರ ಕೆಲಸವ ಸ್ಟ್ರಾಂಗ್ ಆಗಿ ಮಾಡಕ್ಕೆ ಹೇಳಿದ್ರೆ ಒಂದು ನಿದ್ದೆ ಆಯ್ತು. ಹ್ಮ್. ಸೊ ಹಾಗಾಗಿ ಈವ್ನಿಂಗ್ 6 ಗಂಟೆ ಮೇಲೆಲ್ಲ ಆದ್ರೆ ಹ್ಮ್. ಎಂತದೇ ಸಣ್ಣ ಸಮಸ್ಯೆಗಳ ಆದ್ರೂ ಕೂಡ, ಅದರದ್ದೇ ಆದ ಸಮಸ್ಯೆಗಾದ್ರೂ ಕೂಡ ಅದು ಸಾಲ್ವ್ ಅಪ್ ಅಲ್ಲೇ ತುಂಬಾ ಹೆಲ್ಪ್ ಆಗುತ್ತೆ ಅಲ್ಲಿ ಹೇಳೋ ಕಾರಣಕ್ಕೆ. ಆಲ್ಮೋಸ್ಟ್ ಅದಕ್ಕೊಂದು ಲೈಟಿಂಗ್ ಎನ್ವೈರನ್ಮೆಂಟ್ ಇಪ್ಪ ಅಂತ ಒಂದು ಆಫೀಸ್ ನಂಗೆ ಸೆಟಪ್ ಮಾಡಿದೀನಿ. ಹ್ಮ್. ಸೊ ಅದು ಬಹಳ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಈಗಾಗಲೇ ಅದು ಸ್ಟಾರ್ಟ್ ಆಯ್ತು. ಹ್ಮ್. ಕೌನ್ಸಿಲಿಂಗ್ ಸೆಂಟರ್ ಹೇಳುತ್ತೆ ಈಗಾಗಲೇ ಸ್ಟಾರ್ಟ್ ಆಯ್ತು. ಹ್ಮ್. ಇನ್ನು 3ನೇ ಆಯಾಮ, ಹ್ಮ್. ನಾನು ಯಾವಾಗ್ಲೂ ಹೇಳಿದ್ದೆ, ನನ್ನ ಹೆಂಡತಿ ಎಲ್ಲ ಕೆಲವಂದ್ರೆ ಹೇಳಿದ್ದು, ಹ್ಮ್. ನಿಂಗ 2024ರಲ್ಲಿದ್ದೆ 2026ರದ್ದು ಯೋಚನೆ ಮಾಡ್ತೀವಿ. ಇದು ಸಾಮಾನ್ಯವಾಗಿ ಹೇಳಲಿದ್ದು. ಹ್ಮ್. ಸೊ ಎನ್ನ ಕಲ್ಪನೆಗ ಹಿಂಗೆ ಹ್ಮ್. ಅರೆ ಎನಗೆ ಆಯಕ್ಕು ಹ್ಮ್. ಚಂದ ಕಾಯಕು, ಹ್ಮ್. ಅದಕ್ಕೆ ಇಂದಿನ ನಾಳಂಗೆ ನಾನು ಹೇಳಿರ್ತಲ್ಲ ಯಾವಾಗ್ಲೂ. ಹ್ಮ್. ಅದಕ್ಕೆ ಒಂದಷ್ಟು ಟೈಮ್ ತಗೊಳ್ತಾರೆ. ಟೈಮ್ ತಗೊಂಡು ಯೋಚನೆ ಮಾಡಿ ಆನ್ ಬೇಸ್ ಅನ್ನೋದು ಗಟ್ಟಿ ಆದ ಮೇಲೆ ಹ್ಮ್. ಎಕ್ಸಿಕ್ಯೂಟ್ ಹೆಂಗ್ ಮಾಡ್ಲಕ್ಕೂ ಹೇಳಿ ಪ್ಲಾನಿಂಗ್ ಮಾಡ್ಕೊಂಡು ಹ್ಮ್. ಆಮೇಲೆ ಅದ್ರ ಎಕ್ಸಿಕ್ಯೂಟ್ ಮಾಡುವಂಥದ್ದು. ಹ್ಮ್. ಸೊ ಇದುವರೆಗೆ ಅನ್ಅಫಿಷಿಯಲ್ ಆಗಿ ಒಂದು ಮಾಡಿಕೊಂಡಿತ್ತಂತದ್ದು ಎಂತ ಹೇಳಿದ್ರೆ, ಒಂದು ಮಗು ಹ್ಮ್. 1 ವರ್ಷ ಹ್ಮ್. ಪಾಠ ಕಲಿತು. ಹ್ಮ್. ನನಗೆ ಎಷ್ಟೋ ಸತಿ ಅನ್ಸ್ಕೊಂಡಿತ್ತು, ಹ್ಮ್. ಅದನ್ನ ಹೇಳಿದ್ದೆ ಪ್ರಾರಂಭದಲ್ಲಿ, ನನಗೆ ಇದು 1 ವರ್ಷ ಒಂದು ಪಠ್ಯ ಪುಸ್ತಕ ಕಲಿಕೆ ಇದಲ್ಲ ಹೇಳಿ ನನಗೆ ಎಷ್ಟೋ ಸತಿ ಅನ್ಸ್ಕೊಂಡಿತ್ತು. ಹ್ಮ್. ಶಾರ್ಪ್ ಇರ್ತಾವ್ ಅನ್ನೆಲ್ಲ ಕೆಲವು ಆಕ್ಟಿವಿಟೀಸ್ ಗಳೆಲ್ಲ ಮಾಡಿ ಬಿಡುತ್ತಿದೆ. ಈ ಒಂದು ಉದಾಹರಣೆಗೆ ಹೇಳ್ತಾ ಆದ್ರೆ ಕಾಪಿ ರೈಟಿಂಗ್ ಬರೀತಾವ್. ಹ್ಮ್. 6ನೇ ಕ್ಲಾಸಲ್ಲಿ ಒಂದು ಮಗು ಕಾಪಿ ರೈಟಿಂಗ್ ಬರ್ಕೊಂಡಿತ್ತು. ಎಂತ ಬರ್ಕೊಂಡಿತ್ತು ಹೇಳಿದ್ರೆ, ಪುಸ್ತಕ ಲೀಪ ಅಂತ ಆ ಪದ್ಯಗಳನ್ನು ಪಾಠಗಳನ್ನ ಚಂದ ಮಾಡಿ ಬರೀಕೊಳ್ಳಿ. ಹ್ಮ್. ಕಾಪಿ ರೈಟಿಂಗ್ ನ ಉದ್ದೇಶವೇ ಅದು, ಚಂದ ಮಾಡಿ ಬರೋದು ಹೇಳಿ. ಹ್ಮ್. ಆನಂತರ ನೋಡಿ ಅಪ್ಪಾಗ ಹ್ಮ್. ಅದರ ಅಕ್ಷರ ನಿಂಗಳ ಪ್ರಿಂಟ್ ಹೇಗೆ ಇರುತ್ತೋ ಅದೇ ತರ ಹ್ಮ್. ಪ್ರಿಂಟ್ ಹಾಕಿದಾಗ ಅಕ್ಷರ. ಅದಕ್ಕಿನ್ನು ಅಕ್ಷರಕ್ಕೋಸ್ಕರ ಚಂದ ಮಾಡಿ ಬರೆಯಕ್ಕೆ ಹೇಳೋದಕ್ಕೋಸ್ಕರ ಕಾಪಿ ರೈಟಿಂಗ್ ಬೇಕೇ ಇಲ್ಲ. ಹ್ಮ್. 9ನೇ ಕ್ಲಾಸ್ ವರೆಗೆ ಕಾಪಿ ರೈಟಿಂಗ್ ಬರೆಸ್ತಾವ್ ಹ್ಮ್. ಸಾಮಾನ್ಯವಾಗಿ. ಹ್ಮ್. 6ನೇ ಕ್ಲಾಸಲ್ಲೇ ಚಂದ ಆದ ಅಕ್ಷರಕ್ಕೆ ಇನ್ನೂ 3 ವರ್ಷ ಎಂತಕ್ಕೆ ಕಾಪಿ ರೈಟಿಂಗ್ ಮಾಡಿ ಸಮಯ ಹಾಳು ಮಾಡ್ತಿ. ಅದಕ್ಕೆ ಕಾಪಿ ರೈಟಿಂಗ್ ಬರೋದ್ರ ಸ್ಟಾಪ್ ಮಾಡಿಸಿ ಹ್ಮ್. ಅದಕ್ಕೆ ವ್ಯಾಕರಣಕ್ಕೆ ಕೊಂಡೋಗಿ, ಹ್ಮ್. ಭಾಷೆಗೆ ಕೊಂಡೋಗಿ, ಹ್ಮ್. ಭಾಷೆಯಲ್ಲಿ ಪಾಂಡಿತ್ಯವ ಬದಿಸಿ, ಹ್ಮ್. ಬೇರೆ ಬೇರೆ ವೊಕ್ಯಾಬ್ಯುಲರಿ ಡೆವಲಪ್ ಮಾಡಿ. ಹ್ಮ್. ಸೊ ಈ ತರ ಮಾಡೋದು ಬಿಟ್ಟು ನಾವೇನ್ ಮಾಡ್ತಾ ಇದ್ದು, ಸೊ ಇದು ಸಿಸ್ಟಮ್ ಹೇಳೋದು ಎಲ್ಲರೂ ಹೇಳ್ತಾ ಇದ್ದ ಒಳ್ಳೆಯದು, ಆಮೇಲೆ ಎಂತ ಮಾಡ್ಲಕ್ಕು. ಸೊ ಅದಕ್ಕೋಸ್ಕರ ಎಂತ ಪ್ಲಾನ್ ಮಾಡ್ತಾ ಇದ್ದೀವಿ ಹೇಳಿದ್ರೆ, ಒಂದು ಮಾಡೆಲ್ ಸೆಟಪ್ ಮಾಡ್ತಾ ಇದ್ದೀವಿ. ಈಗ ಅದರ ರಿಸರ್ಚ್ ನಡೀತಾ ಇದ್ದು, ಹ್ಮ್. ಪ್ರಾಯೋಗಿಕವಾಗಿ ಒಂದಷ್ಟು ಮಕ್ಕಳ ಮೇಲೆ ಪ್ರಯೋಗ ಆಗ್ತಾ ಇದ್ದು, ಹ್ಮ್. ಅನ್ಅಫಿಷಿಯಲಿ ತುಂಬಾ ಮಕ್ಕಳ ಮೇಲೆ ಪ್ರಯೋಗ ಆಗ್ತಾ ಬಂತು. ಹ್ಮ್. ಹ್ಮ್. ಸೊ ಫಸ್ಟ್ ಒಂದು 5ನೇ ಕ್ಲಾಸ್ ತಕೊಂಡೆ. ಹ್ಮ್. 5ನೇ ಕ್ಲಾಸಿನ ಒಂದು EVS ಟೆಕ್ಸ್ಟ್ ಬುಕ್ಕಿನ ಫಸ್ಟ್ ಗೆ ತಕೊಂಡೆ. ಹ್ಮ್. ಆಫ್ಟರ್ ಒಂದು 14 ಪಾಠ ಇತ್ತು. ಹ್ಮ್. 1 ವರ್ಷ ಟೈಮ್ ಕೊಡ್ತು. ಹ್ಮ್. ಸೊ ನಾನೆಂತ ಮಾಡಿದೆ ಹೇಳಿದ್ರೆ, ಒಂದು 6 ಗಂಟೆಲಿ ಹ್ಮ್. ಒಂದು ಟೆಕ್ಸ್ಟ್ ಬುಕ್ಕಿನ ಹ್ಮ್. ಒಂದು ರೋಲ್ ಪ್ಲೇ ಅಪ್ಪ ಹಾಗೆ ಅದಕ್ಕೆ ಎಂತ ಮಾಡ್ತೀಯ ಒಂದು ಸೆಟಪ್ ಮಾಡಿ ಹ್ಮ್. ಆ ಕಾನ್ಸೆಪ್ಟ್ ನಂಗೆ ಟೀಚ್ ಮಾಡ್ತಾ ಬಂದೆ. ಹ್ಮ್.
ಏನೋ ಚಾಲೆಂಜಸ್ ಯಾವಾಗ್ಲೂ ಹಾಗೆ ತಕೊಳ್ಳಿ ಯೋಚನೆ ಮಾಡುದು. ಪೇರೆಂಟ್ಸ್ಗೆ ಹೆರಕೂದಿರಿಕು 3 hours 2 ಸೆಷನ್ ಮಾಡುದು. ಸೊ 6 ಗಂಟೆ ಒಂದು ಸಬ್ಜೆಕ್ಟ್, ಒಂದು ವರ್ಷದ ನಾನು ಹೇಳ್ತಾ ಇಪ್ಪತ್ತು 3 ಗಂಟೆ ಪಾಠ ಮಾಡಿ ಆದ ಮೇಲೆ ಪೇರೆಂಟ್ಸ್ಗೆ ಒಳ ಬರೀಕು. ಯಾವ ಕ್ವಶನ್ ಬೇಕಾದ್ರೂ ಕೇಳಿದ್ರೆ ಮಕ್ಕ ಆನ್ಸರ್ ಮಾಡಿ. 3 ಗಂಟೆಲಿ ಮಧ್ಯಾವಧಿಯವರೆಗೆ ಕವರ್ ಆಗಿರುತ್ತೆ. ಸೊ ಜೂನ್ ಇಂದ ಅಕ್ಟೋಬರ್ ತನಕ 3 ಗಂಟೆಲಿ ಕವರ್ ಆಗುತ್ತೆ. ಹೇಗೆ ಕವರ್ ಆಗುತ್ತೆ ಹೇಳಿದ್ರೆ ವಿಜುವಲೈಸೇಷನ್ ಇರ್ತು, ಕ್ವಿಜ್ ಇರ್ತು, ಆಮೇಲೆ ಫಜಲ್ ಇರ್ತು, ಆಕ್ಟಿವಿಟೀಸ್ ಇರ್ತು. ಈ 4 ಪಿಲ್ಲರ್ ವಿಜುವಲ್ ಇರ್ತು, ಕ್ವಿಜ್ ಇರ್ತು, ಆಕ್ಟಿವಿಟೀಸ್ ಇರ್ತು, ಫಜಲ್ ಇರ್ತು. ಸೊ ಈ 4 ಆಕ್ಟಿವಿಟೀಸ್ ಇಂದ ಒಂದು 5 ಮಕ್ಕ ಬಂದಿರದೆ, 5 ಮಕ್ಕ ಅಥವಾ 10 ಮಕ್ಕ ಬಂದಿರದೆ ಆಲ್ಮೋಸ್ಟ್ ಮಿಡ್ ಟರ್ಮ್ ವರೆಗೆ 3 ಗಂಟೆಲಿ ಕವರ್ ಮಾಡ್ಲಾಗುತ್ತೆ. ಮತ್ತೆ ಕ್ವಶನ್ ಕೇಳುದು, ಅಪ್ಪ ಅಮ್ಮ ಕೇಳಿ ಕ್ವಶನ್ ಹೆಂಗ ಹೇಳುದಲ್ಲ, ಬೆಂಗಳದೆಲ್ಲ ಕ್ವಿಜ್ ಎಲ್ಲ ಕವರ್ ಆಗಿರುತ್ತೆ. ಅಪ್ಪ ಒಂದು ಇದೆಂತರ ಪಾಠ, ಇದೆಂತಕ್ಕೆ ಹೇಳಿ ಕೇಳಿದರೆ, ಈಗ ಎಂತದ್ದು ಸೋರ್ಸ್ ಆಫ್ ವಾಟರ್ ಅಥವಾ ಟೈಪ್ಸ್ ಆಫ್ ಪೊಲ್ಯೂಷನ್ ಎಂತ ಒಂದು ಇರುತ್ತೆ ಮುಡಿಕೊಂಬ. ಸೋರ್ಸ್ ಆಫ್ ವಾಟರ್, ನೀರಿನ ಮೂಲಂಗೆ ಯಾವುದಲ್ಲ ಹೇಳಿ. ನಮ್ಮ ಟೆಕ್ಸ್ಟ್ ಬುಕ್ 5 ಚಿತ್ರ ಇತ್ತು. ಬೋರ್ವೆಲ್ ಇಂದು, ನದಿದು, ಮತ್ತೆ ಟ್ಯಾಂಕ್, ಇನ್ನೊಂದು ಮತ್ತೊಂದಲ್ಲಿ ಟ್ಯಾಪ್ ಅದೇ ಕೊಟ್ಟಿದ್ದವು. ಸೋರ್ಸ್ ಆಫ್ ವಾಟರ್ ಅಲ್ಲಿ ಟ್ಯಾಪ್ ಅದೇ ಬಂದಿದೆ. ಎಂತ ಟ್ಯಾಪ್ ಬಂತಲ್ಲಿ ಗೊತ್ತಿಲ್ಲ, ಅಂದ್ರೆ ಟ್ಯಾಪ್ ಅಲ್ಲಿ ಸ್ವಾಭಾವಿಕವಾಗಿ ನೀರು ಬರ್ತಿಲ್ಲ, ಬಟ್ ಟ್ಯಾಪ್ ಅದೇ ಕೊಟ್ಟಿದ್ದವು. ಈಗ ನಾವು ಟೆಕ್ಸ್ಟ್ ಬುಕ್ ನನಗೆ ಓಪನ್ ಮಾಡಿದ್ರೆ ಟ್ಯಾಪ್ ನ ಚಿತ್ರವಿದ್ದು ಬೋರ್ವೆಲ್ ಓಕೆ, ಬಾವಿ ಓಕೆ, ನದಿ ಓಕೆ, ಸಮುದ್ರ ಓಕೆ, ಮನೆಯ ಟ್ಯಾಂಕಿ ಇದ್ದು ಟ್ಯಾಪ್ ಅದೇ ಇದ್ದು ಗೊತ್ತಿಲ್ಲ. ಇದು 2 ಎಂತಕ್ಕೆ ಬಂತಲ್ಲ. ಇದು ನೀರಿನ ಮೂಲ ಅಲ್ಲ, ನೀರಿನ ಸ್ಟೋರೇಜ್ ಮಾಡುವಂತ ಇಪ್ಪಂತದ್ದು. ಸೊ ಇದೆಂತ ಹೇಳಿದ್ರೆ ನೀರಿನ ಮೂಲ ಹೇಗೆ, ಇದರ ಬಗ್ಗೆ ವಿಸ್ತೃತವಾಗಿ ಸಿಕ್ಕುತ್ತ. ವಿಸ್ತೃತವಾಗಿ ಸಿಕ್ಕುತ್ತ, ಒಂದು ಫಾರ್ಮುಲಾದಾಗೆ ಸಿಕ್ಕುತ್ತ, ಒಂದು ಎಸೆನ್ಸ್. ಇಷ್ಟು ತಿಳ್ಕೊಂಡು ಹೋದಂತ, ಶಾಲೆಗೆ ಹೋದಂತ ಮಗು ಟೀಚರ್ ಪಾಠ ಮಾಡುವಾಗ ಇವ ಸುಮ್ಮನೆ ಬಿಡ್ತಾನ? ಇಲ್ಲೇ ಟೀಚರ್ ಅದ್ ನನಗೆ ಗೊತ್ತಿದೆ, ಟೀಚರ್ ಇದು ನನಗೆ ಗೊತ್ತಿದೆ ಹೇಳ್ತಾವ, ಆನ್ಸರ್ ತುಂಬಾ ಹೇಳ್ತಾವ. ಮತ್ತೆ ಕ್ಲಾಸಲ್ಲಿ ಹೈಲೈಟ್ ಆಗ್ತಾ, ಹೇಳುವುದರಿಂದ ಹೈಲೈಟ್ ಹಾಕೋದ್ರಿಂದ ಮಗುವಿನ ಒಳಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ. ಕಾನ್ಫಿಡೆನ್ಸೇ ಎಲ್ಲದಕ್ಕೂ ಕಾರಣ. ಮಗು ಎಷ್ಟು ಮಾರ್ಕ್ಸ್ ತೆಗಿತಾ ಇರೋದೆ. ಸೊ ಮಾರ್ಕ್ಸ್ ಅಲ್ಲಿ ಪೇರೆಂಟ್ಸ್ ಗಳಲ್ಲಿ ಆ ನಾಲೆಜ್ ಅಲ್ಲಿ. ಸೊ ಎಂತ ಕಮರ್ಷಿಯಲ್ ಆಗಿ ಮಾಡ್ತಾ ಇಲ್ಲ, ಕಮರ್ಷಿಯಲ್ ಆಗಿ ಹೋಗ್ತಾ ಇಲ್ಲ ಯಾವುದೇ. ನನಗೆ ಎನ್ನ ನೆಲೆಯಲ್ಲಿ ಮತ್ತೆ ಇದರ ದೊಡ್ಡದಾಗಿ ಮಾಡಬೇಕು, ಏನೋ ಒಂದು ಪ್ರಚಾರ ಮಾಡಬೇಕು ಇಲ್ಲ. ಎನ್ನ ನೆಲೆಯಲ್ಲಿ 6 ಸಂಪರ್ಕಕ್ಕೆ ಬತ್ತು, ಅವಕ್ಕೆ ಈ ವಿಚಾರಗಳ ಕೊಡ್ತಾ ಬಪ್ಪದು. ಬಟ್ ಫ್ಯೂಚರ್ ಇದು ತುಂಬಾ ವಿಸ್ತೃತವಾಗಿ, ಕಮರ್ಷಿಯಲ್ ಆಗಿ ಅಲ್ಲ, ತುಂಬಾ ವಿಸ್ತೃತವಾಗಿ ಕೊಡಬೇಕು ಅಂತ ಹೇಳಿದ್ರೆ ಈ ಇದರಲ್ಲಿ ವ್ಯವಸ್ಥೆಯಲ್ಲಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ಓನ್ಲಿ 10% ಆಕ್ಚುಲಿ IQ ಶಾರ್ಪ್ ಇಪ್ಪ ಅಂತ ಮಕ್ಕ ಇಪ್ಪತ್ತು. IQ ಶಾರ್ಪ್ ಇಪ್ಪ 10%. ಮಿಕ್ಕಿದೆಲ್ಲ 80% ಇಂದ 60% ಮಾರ್ಕ್ಸ್ ತೆಗುವಂತ ಮಕ್ಕಳೇ ಜಾಸ್ತಿ ಇಪ್ಪತ್ತು. ನಿಂಗ ಇಡೀ 100ಕ್ಕೆ ಗಮನಿಸಿ, 100 ಮಕ್ಕಳಲ್ಲಿ 10 ಮಕ್ಕ IQ ಶಾರ್ಪ್ ಇಪ್ಪ ಹೋಯ್ತವು. ಎಂತ ಹೇಳಿದ್ರು ಒಂದೇ ಸತ್ತಿಲಿ ಕಲ್ತು ಬಿಡ್ತಾವ ಹೇಳುವಂತವು. ಇನ್ನಿಪ್ಪವೆಲ್ಲ 60ರಿಂದ 80% ಮಾರ್ಕ್ಸ್ ತೆಗವು. ಮತ್ತೆ ಎಲ್ಲೋ 1% ಅಥವಾ 2% ಮಾತ್ರ IQ ಪ್ರಾಬ್ಲಮ್ ಇಪ್ಪವು ಇಪ್ಪಂತದ್ದು. 30ರಿಂದ 1 ಮಗು ಕೆಳಬತ್ತು ಹೇಳಿ ಆದ್ರೆ ಅವನ ದಡ್ಡರನ್ನಾಗಿ ನಾ ಮಾಡಿದ್ದೆ ಹೇಳಿ ಅರ್ಥ. ಟೀಚರ್ಸ್ಗೆ ದಡ್ಡರನ್ನಾಗಿ ಮಾಡಿದ್ದೆ ಅರ್ಥ ಹೊರತು ಇಲ್ಲದ್ರೆ ಟೀಚರ್ಸ್ಗೆ 2 ಪ್ರಾಬ್ಲಮ್ ಇದ್ದಲ್ಲಿ, ಒಂದು 100% ರಿಸಲ್ಟ್ ಕೊಡ್ಸಬೇಕು, ಮತ್ತೊಂದು ಸ್ಕೂಲ್ ಟಾಪರ್ಸ್ ತರಿಸಬೇಕು. ಸೊ ಹಂಗಪ್ಪಾಗ 100% ರಿಸಲ್ಟ್ ತರ್ಸಕೊಳ್ಳಿ ಅಪ್ಪಾಗ ಎಂತ ಮಾಡ್ತಾರೆ, 30 ಮಾರ್ಕ್ಸ್ ಬಂದವ ಜಸ್ಟ್ ಪಾಸ್ ಅಪ್ಪಲ್ಲೇ ಅವನ ಫೋಕಸ್ ಮಾಡುವ. ಎನ್ನ ಕಡೆಯಿಂದ ಒಂದು ಸ್ಕೂಲ್ ಟಾಪರ್ನ ಕೊಡಬೇಕು ಹೇಳಿ 99% ತಕೊಂಬವರ ಹೆಚ್ಚು ಫೋಕಸ್ ಮಾಡ್ತಾ ಬರ್ತೀವಿ. ಇದು ನಾರ್ಮಲಿ ಒಂದು ಸಮಸ್ಯೆ ಬರ್ತದೆ. ಎನ್ನ ಫೋಕಸ್ ಎಲ್ಲಿಗೆ ಇಪ್ಪದಂದ್ರೆ IQ ತುಂಬಾ ಶಾರ್ಪ್ ಪೇಪರ್ ಕಡೆಗಲ್ಲ, ಅವಕ್ಕೆ ಇದೊಂಥರ ರಿವಿಷನ್ ತರ ಆಗುತ್ತೆ. ಮಿಡ್ ಟರ್ಮ್ ಎಕ್ಸಾಮಿಗೆ ಮೊದಲು ಬಂದು ಈ ಕ್ಲಾಸ್ಗಳ ತಕೊಳ್ತಾ ಹೇಳಿ ಆದ್ರೆ ಮತ್ತೆ ಓದಕದ ಅವಶ್ಯಕತೆ ಇಲ್ಲ. ಸೊ ಆ ತರದ ಒಂದು ಪ್ಲಾನಿಂಗ್ ಮಾಡ್ತಾ ಇದ್ದೆ. ಇನ್ನು ಎನ್ನ ಫೋಕಸ್ ಇಪ್ಪದು 60ರಿಂದ ಕೆಳ ನವಕ್ಕೆ ಹೆಚ್ಚು ಫೋಕಸ್ ಇಪ್ಪದೇನದು ಹಾಗೆ. ಸೊ ಇದು 3 ಆಯಾಮ, ಒಂದು ಡೇ ಕೇರ್ ಸೆಂಟರ್, ಒಂದು ಕೌನ್ಸಿಲಿಂಗ್ ಸೆಂಟರ್, ಮತ್ತೊಂದು ಸ್ಕೂಲ್ ಥಿಯೇಟರ್ ತರ ಏನಾದ್ರು ಪ್ಲಾನ್ ಮಾಡಬೇಕು ಹೇಳಿ. ಸೊ ಈ ತರದಕ್ಕೆ ಬೇಕಾದಂತ ರಿಸರ್ಚ್ ದಿನನಿತ್ಯ ಆಗ್ತಾ ಇದ್ದು. ಸೊ ಎಷ್ಟೋ ದಿನಂಗ ನಿದ್ದೆ ಕಡಿಮೆ ಆಗ್ತಾ ಇದ್ದು, ರಾತ್ರಿ 2 ಗಂಟೆ 3 ಗಂಟೆ ಎಲ್ಲ ಆಗುತ್ತೆ ಹೊರಗೆ ಹಿಡಿಯುವಾಗ. ಸೊ ಒಂದು 3 hours 4 hours ಕೆಲವೊಂದರಿ ಈ ತರದ ಒಂದು ದಿನಗಳನ್ನ ಕಳೆತಾ ಇದ್ದೆ. ಏನೋ ಒಂದು ಮಾಡೇಕೋಲಿ ಹೇಳುವಂತದ್ದು ಪದೇ ಕಾಡ್ತಾ ಇದ್ದು. ಸೊ ಕಾಡುವಿಕೆಯೇ ನಮ್ಮ ಮುಂದೆ ಕೊಡುತ್ತೇವೆ, ಕಾಡದ್ದವಂಗೆ ಎಂತ ಮಾಡ್ಲಾ ಹೋಗ್ತಿಲ್ಲ. ಸೊ ಕಾಡೆಕೋಳಿ ಹೇಳುದು, ಕಾಡೆಕೋಳಿ ಯೋಚನೆಗಳ ಮಹಾಪೋರ ಬಪ್ಪದ ಯಾವಾಗಂದ್ರೆ ನಮಗೆ ಕಾಡಿ ಅಪ್ಪ. ಸೊ ಅದು ಅಧ್ಯಾತ್ಮಲ್ಲಿ ಕಾಡ್ತಾ, ಪ್ರಾಪಂಚಿಕಲ್ಲಿ ಕಾಡ್ತಾ, ಸಾಧನೆಯಲ್ಲಿ ಕಾಡ್ತಾ, ಅದು ಅವಕ್ಕೆ ಹೋಗಿ ಬಿಟ್ಟದ್ದು. ಅವಕ್ಕೆ ಯಾವ ನೇಚರ್ ಸಿಕ್ಕಿದ್ದು ಅದರ ಮೇಲೆ
ಹಾಗೆ. ಓಕೆ. ಇಂದು ನಿಂಗೆ ನನಗೆ ಸಿಕ್ಕಿದ್ದು ಹೆಂಗೆ ಹೇಳಿದ್ರೆ ಅದೇ ಫೋನಿನ ಮೂಲಕ ಹೇಳಕ್ಕೆ ಇನ್ಸ್ಟಾಗ್ರಾಮಲ್ಲಿ ನೋಡಿದಪ್ಪಾಗ ನನಗೆ ನಿಂಗಳ ಪ್ರೊಫೈಲ್ ಕಂಡು ಅದರಲ್ಲಿ ಸ್ಪೆಷಲ್ ಆಗಿ ಅದರಲ್ಲಿ ಒಂದು ಟ್ಯಾಗ್ ಇಟ್ಟಿದ್ದು ಚೈಲ್ಡ್ ಎಜುಕೇಶನ್ ಸ್ಪೆಷಲಿಸ್ಟ್ ಹೇಳಿ ಅದರ ಕಂಡು ನನಗೆ ಮಾತಾಡ್ಸುವ ಹೇಳಿ ಅನ್ಸಿದ್ದು. ಇಂದು ನಿಂಗಳ ಹತ್ರ ಕೇಳ್ತಾ ಇದ್ದೆ, ಮುಂದೆ ನಾನು ಯಾರ ಮಾತಾಡ್ಸಬೇಕು ಇಲ್ಲಿ ಕೂರಿಸಿ ಹೇಳಿ. ಎರಡು ರೀತಿಲಿ ಹೇಳಕ್ಕು ಹಾ ಹೇಳಿದ್ರೆ ನಿಂಗಳ ಪಾಡ್ಕಾಸ್ಟ್ ಯಾರ ಮುಂದೆ ಕೂರಿಸಿದ್ರೆ ಒಳ್ಳೇದು ಒಳ್ಳೆಯ. ಹಾ ನನಗೆ ತುಂಬಾ ಅನ್ಸುದು ಎಂತರ ಹೇಳಿದ್ರೆ ಹ್ಮ್. ಸಮಾಜದಲ್ಲಿ ತುಂಬಾ ಆಳವಾಗಿ ಬೇರಿನ ರೂಪಲ್ಲಿ ಯಾರು ಪರಿವರ್ತನೆ ತತ್ತಾ ಇದ್ದವು, ಬೇರೆ ಚಂದ ಇಲ್ಲ ಬೇರನ್ನೇ ಚಂದ ಮಾಡಿಕೊಳ್ಳಿ ಹೇಳಿ ಯಾರು ಪರಿವರ್ತನೆ ಇರ್ತಾವ ಅಂತವ್ರ ಬಗ್ಗೆ ಸಾಕಷ್ಟು ನಿಗಳ ಚಾನಲ್ ಬರೇಕೋಳಿ ಗಮನಿಸುತ್ತೆ. ಎರಡನೇದಾಗಿ ಇಂದ್ರನ ಎಪಿಸೋಡ್ ಲಕ್ಷ್ಯ ಹೇಳಿ ಕೇಳಿದ ಕಾರಣ ಲಕ್ಷ್ಯದ ಮಕ್ಕಳ ನಿಂಗ ಮುಂದೆ ಮಾತಾಡ್ಸಕ್ಕೆ ಹೇಳಿ ಅನ್ಬಯಸುತ್ತೆ. ಖಂಡಿತ ಲಕ್ಷ್ಯದ ಮಕ್ಕಳು ಎಷ್ಟು ಚುರುಕಾಯ್ದವು ಹೇಳಿ. ಈಗ ಲಕ್ಷ್ಯ ಡೇ ಕೇರ್ ಸೆಂಟರ್ ಹೇಳುವಂತದ್ದು ಶುರು ಆಯ್ಕರ ಮೊದಲು ನಿಂಗ ಬಂದದ್ದು, ಶುರು ಆದ ಮೇಲೆ ಒಂದು ತಿಂಗಳಲ್ಲಿ ಒಂದು ರಿಸಲ್ಟ್ ನ ಮಡಗಿರುತ್ತೆ. ಸೊ ಅದು ಹೆಂಗೆ ಹೇಳಿ. ಸೊ ಅಲ್ಲಿ ಎಲ್ಲಾ ಮಕ್ಕಳು ನಿಗಳನ್ನು ಮಾತಾಡ್ಸುತ್ತಾವ ಹೇಳುವಂತ ಕಾನ್ಫಿಡೆನ್ಸ್ ಚೆನ್ನಾಗಿತ್ತು. ಸೊ ಆ ರೀತಿಲಿ ಈಗ ಪ್ರಿಪೇರ್ ಆಯ್ತು. ಸೊ ಪರ್ಸನಲ್ ಆಗಿ ಕೇಳಿದ್ದಕ್ಕೆ ಲಕ್ಷ್ಯ ಮಕ್ಕಳ ಲಕ್ಷ್ಯದ ಮಕ್ಕ ಇಲ್ಲಿ ಬರೀಕೊಳ್ಳಿ ಅನಾಶಿಸುತ್ತೆ. ಸೊ ಇನ್ ಜನರಲ್ ಆದ್ರೆ 6 ಬೇರಿನ ಪೋಷಣೆಯ ಮಾಡ್ತಾ ಇದ್ದವು ನಮ್ಮ ಸಮಾಜದ. ಅದು ಧಾರ್ಮಿಕತೆಯಾಗಿಕ್ಕು ಅಥವಾ ಶೈಕ್ಷಣಿಕವಾಗಿಕ್ಕು ಅಥವಾ ಸಾಮಾಜಿಕ ನೆಲೆಗಟ್ಟಿನ ವಿಚಾರಲ್ಲಿ ಆದಿಕ್ಕು. ಈ 3ರಲ್ಲಿ ಇದು 3 ಆಕ್ಚುಲಿ ಪಿಲ್ಲರ್ ಗಟ್ಟಿಯಾಗಿರುತ್ತೆ ನಮ್ಮಲ್ಲಿ. ಸಾಮಾಜಿಕ ನೆಲೆಗಟ್ಟು ಬಹಳ ಗಟ್ಟಿಯಾಗಿರಬೇಕು, ಧಾರ್ಮಿಕವಾಗಿ ಗಟ್ಟಿಯಾಗಿದೆ, ಶೈಕ್ಷಣಿಕವಾಗಿ ಗಟ್ಟಿರಬೇಕು. ಸೊ ಶೈಕ್ಷಣಿಕ ಮತ್ತೆ ಧಾರ್ಮಿಕ ಸಾಮಾಜಿಕ ಈ 3 ವಿಚಾರಗಳ ಬೇರಿನ 6 ಪೋಷಣೆ ಮಾಡ್ತಿದ್ವಿ. ರೂಟ್ಸ್ ತುಂಬಾ ಇಂಪಾರ್ಟೆಂಟ್. ಮಾಡರ್ನ್ ವಿಂಗ್ಸ್ ಇರ್ಲಿ ತೊಂದರೆ ಇಲ್ಲ, ಬಟ್ ಒಂದು ಮರಕ್ಕೆ ರೂಟ್ಸ್ ಬಹಳ ಇಂಪಾರ್ಟೆಂಟ್. ಆ ರೂಟ್ಸ್ ನ 6 ಪ್ರೊಟೆಕ್ಟ್ ಮಾಡ್ತಾ ಬರ್ತಿದ್ದು ಅವು ಇಲ್ಲಿ ಬರೀಕೊಳ್ಳಿ ಹೇಳುವಂತದ್ದು ಒಂದು ಆಶಯ. ನೋಡುವ, ಹುಡುಕಿ ಖಂಡಿತ ಮಾಡುವ ಪ್ರಯತ್ನ ನಾನು ಮಾಡ್ತೇನೆ. ಸೊ ಎಸ್, ಕೊನೆ ಹಂತಕ್ಕೆ ಬಪ್ಪನ ಮೊದಲು ಮತ್ತೊಮ್ಮೆ ಲಕ್ಷ್ಯದ ಪ್ಲಸ್ ನಿಂಗಳ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೇಳುವಿರಾ? ನಾನು ದುರ್ಗಾ ಪರಮೇಶ್ವರ ಭಟ್ ಹೇಳಿ, ಸೋಷಿಯಲ್ ಮೀಡಿಯಲ್ಲಿ DP ಭಟ್ ಹೇಳಿ ತುಂಬಾ ಫೇಮಸ್ ಆಗಿದೆ. ಎನ್ನ ಮಕ್ಕಳೇ ಕೊಟ್ಟಂತ ಹೆಸರಿದು. ಈಗ ನಾ ಶಾರ್ಟ್ ಫಾರ್ಮ್ ಅಲ್ಲಿ ತುಂಬಾ ಸ್ಪೀಡ್ ಆಗಿ ದನಿಗೆ ಹೇಳಿಕೊಳ್ಳುವಾಗ DP ಸರ್ DP ಭಟ್ ಹೇಳಿ ಆದದ್ದು. ಸೊ ಹಾಗೆ ಪರಿಚಯ. ಎನ್ನ ಸಂಪರ್ಕ ಸಂಖ್ಯೆ 9663826972. ಇದನ್ನ ಪರ್ಸನಲ್ ನಂಬರ್. ನಾನು ಕಾಲಿಗಿಂತ ಫಸ್ಟ್ ಮೆಸೇಜ್ ನ ರಿಸೀವ್ ಮಾಡ್ಲಿ ಇಷ್ಟಪಡ್ತೆ. ಕಾಲ್ಸ್ಗ ಮೇಲೆ ಕಾಲ್ಸ್ಗ ಬರ್ತಾ ಇರುತ್ತೆ. ಸೊ ಅದಕ್ಕೆ ಮೆಸೇಜ್ ನ ಫಸ್ಟ್ ರಿಸೀವ್ ಮಾಡ್ಲೇ ಬಯಸುತ್ತೆ. ಇನ್ನು ಲಕ್ಷ್ಯ ಹೇಳುವಂತ ಸಂಸ್ಥೆ ಪುತ್ತೂರ್ಲಿ ಇಪ್ಪಂತದ್ದು. ಸೊ ಆ ಸಂಸ್ಥೆ ಕೂಡ ಇದೇ ಕಾಂಟ್ಯಾಕ್ಟ್ ನಂಬರ್ನ ಹಿಂಗ ಮಾಡಿಕೊಂಡಿದೆಯಾ. ಸೊ ಯಾವುದೇ ವಿಚಾರ ಇದ್ರು ಕೂಡ ಅದು ಎಜುಕೇಶನ್ಗೆ 1ರಿಂದ 10ನೇ ಕ್ಲಾಸ್ನವರೆಗೆ ವಿಚಾರಗಾದಿಕ್ಕು, ಕೌನ್ಸಿಲಿಂಗ್ ಆದಿಕ್ಕು, ಅಥವಾ ಪೂರ್ವಭಾವಿಯಾಗಿ ಗರ್ಭ ಸಂಸ್ಕಾರದ ವಿಚಾರ ಆದಿಕ್ಕು, ಇನ್ನೂ ವಿಶೇಷವಾಗಿ ಮದುವೆ ಆಯಕರು ಮೊದಲೇ ನಿಂಗಳ ಮನೆಯ ಪರಿಚಯ, ನಿಂಗಳ ಮನೆಗೆ ಬಪ್ಪಂತ ಸೊಸೆಗಿಕ್ಕು, ಅಥವಾ ನಿಂಗಳ ಮನೆಯ ಪರಿಚಯ ಹೋಪ್ ಅಂತ ಅಥವಾ ಬಪ್ಪ ಅಂತ ಪರ್ಸನ್ಸ್ಗೆ ಅಳಿಯ ಅಥವಾ ಸೊಸೆಗೆ ಇಕ್ಕು. ಸೊ ಅದಕ್ಕೆ ಸಂಬಂಧಪಟ್ಟಂತ ಪ್ರೀ ಮೈಂಡ್ ಸೆಟ್ ಕೂಡ ಈಗ ಸಾಕಷ್ಟು ಇದು ಟ್ರೆಂಡಿಂಗ್ ಇಲ್ಲಿದ್ದು. ಇದು ನನಗೆ ಬಹಳ ಇಷ್ಟವಾದಂತ ವಿಚಾರ. ಹೇಳಿದ್ರೆ ಕ್ರಿಶ್ಚಿಯನ್ಸ್ ಅಲ್ಲಿ ಇದಕ್ಕೆ ಹೇಳಿ ಸರ್ಟಿಫಿಕೇಟ್ ಕೋರ್ಸ್ ಇದ್ದು ಪ್ರೀ ಮೆರೈಟಲ್ ಕೌನ್ಸಿಲಿಂಗ್ ಅಲ್ಲಿ ಮಾಡ್ತಾರೆ. ಮದುವೆ ಆಯ್ಕರೆ ಮೊದಲು ಅಂತ ಹೇಳಿ, ಮತ್ತೆ ಮದುವೆ ಆದ ಮೇಲೆ ಮೆರೈಟಲ್ ಮತ್ತೆ ಪ್ರೀ ಮೆರೈಟ್ ಹೇಳಿ. ಸೊ ಅದು ನಮ್ಮ ಭಾರತೀಯದಲ್ಲಿ ಮೊದಲು ಮನೆಯ ಪರಿಚಯ ಮಾಡಿಕೊಂಬುದಲ್ಲಿ ಹೇಳುವಂತ ಸಂಪರ್ಕ ಇತ್ತು. ಈಗ ಅಂತ ಕಾನ್ಸೆಪ್ಟ್ ಇಲ್ಲೇ. ಸೊ ಇಂಥದ್ದಕ್ಕೆ ಕೂಡ ಸಂಪರ್ಕ ಮಾಡ್ಲಕ್ಕು. ಸೊ ಎನಿ ವೇರ್ ಯಾವುದೇ ಇನ್ಫಾರ್ಮೇಶನ್ ಕೂಡ ಅವು ಕಾಂಟ್ಯಾಕ್ಟ್ ಮಾಡ್ಲಕ್ಕು. ಸೊ ಲಕ್ಷ್ಯ ಹೇಳಿದ್ರೆ ಫೋಕಸ್ ಮಾಡೋದು ಹೇಳಿ, ಗಮನ ಹರಿಸೋದು ಹೇಳಿ. ಸೊ ಹಾಗಾಗಿ ನಿಂಗಳೆಲ್ಲರ ಲಕ್ಷ್ಯ ಎಂಗಳ ಲಕ್ಷ್ಯದ ಮೇಲೆ ಇರ್ಲಿ, ಹಾಗೆ ಎಂಗಳ ಲಕ್ಷ್ಯ ಫ್ಯೂಚರ್ ಜನರೇಷನ್ ನ ಮೇಲೆ ಇದ್ದು ಇಲ್ಲಿ ಹೇಳುವಂತದ್ದು ನಾನಿಲ್ಲಿ ಹೇಳಿ ಇಷ್ಟಪಡ್ತೆ. ಹಾಗಲಿ ಖಂಡಿತ ಹೋಪ್ ಅನ್ನ ಮೊದಲು ಸ್ಟೂಡೆಂಟ್ಸ್ಗೂ ಓಕೆ, ಹಾಗೆ ಪೇರೆಂಟ್ಸ್ಗೂ ಓಕೆ, ಎಂತ ಅಡ್ವೈಸ್ ಹೇಳಿ ಇಷ್ಟಪಡ್ತೀನಿ? ಪೇರೆಂಟ್ಸ್ ಓಕೆ, ಫಸ್ಟಿಗೆ ಮಕ್ಕ ಎಷ್ಟೇ ಒಳ್ಳೆ ಕೆಲಸ ಮಾಡ್ಲಿ, ಒಳ್ಳೆ ಕೆಲಸ 1 ಮಾಡ್ಲಿ 2 ಮಾಡ್ಲಿ, ಹೊಗಳದೆ ಅವು ಮಾಡಿದ ಒಳ್ಳೆ ಕೆಲ್ಸಂಗ ತೃಪ್ತಿ ಆಗದೆ ಸ್ಯಾಟಿಸ್ಫ್ಯಾಕ್ಷನ್ ಅಪ್ಪದು ಬೇಡ. ಅಲ್ಲಿ ಮತ್ತಷ್ಟು ಒಳ್ಳೇದಾಗಿ ಬೆಳೆಯಲಿ. ಮಕ್ಕಳಿಗೆ ನೈತಿಕತೆ ತುಂಬುವುದರ ಬಿಡಿ, ಒಳ್ಳೊಳ್ಳೆ ವಿಚಾರಗಳ ಆಸ್ವಾದಿಸಲು ಹೇಳಿಕೊಡಿ. ಒಳ್ಳೆ ಸಮಾಜ ಕಾಂಬಲ್ಲಿ ಎನ್ನ ಮಗ ಪ್ರಥಮ ಆಗಿರೇಕೋಲಿ ಹೇಳುವಂತ ಒಂದು ಆಶಯ ಮಡಿಕೊಳ್ಳಿ ಹೇಳುವಂತದ್ದು. ನಿಂಗೊಕ್ಕೆ ಯಾವುದೇ ನೆಲೆಯಲ್ಲಿ
ಗೊಂತಾವ್ತಾ ಇಲ್ಲ ಹೇಗೆ ಅಂತ ವಿಚಾರ ಎಲ್ಲ ಹೇಳಿದ್ದಾರೆ, ಸಂಬಂಧಪಟ್ಟಂತ ವೆಲ್ ವಿಶರ್ಸ್ ಗಳ ಮಾಡಿಕೊಳ್ಳಿ ಹೇಳಿ. ಜೀವನದಲ್ಲಿ ವೆಲ್ ವಿಶರ್ಸ್ ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಎಲ್ಲೂ ಕೂಡ ನಿಂಗ ಏನು ನಿಂಗೆ ಈಗ ಹರ್ಟ್ ಅಪ್ಪದ್ ಬೇಡ, ಸಣ್ಣ ಮಾವತೆ ದೊಡ್ಡ ಮಾವತೆ ಆರು ಸಣ್ಣವ ಆರು ದೊಡ್ಡವ ಇಲ್ಲೇ ಕಲ್ತ್ಕೊಂಬಲ್ಲಿ. ಇವನ್ನ ಎನ್ನ ಮಗಳನ್ನು ಬೆಳೆಸಕ್ಕಾದ್ರದ್ದೇ ಅನ್ನೊಂದು 10-15 ಜನರ ಹತ್ರ ಮಾರ್ಗದರ್ಶನ ವೆಲ್ ವಿಶರ್ಸ್ಗ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ. ಸೊ ಆ ರೀತಿಯ ಮಾಡಿಕೊಂಡು ಬೆಳೆಸಿ ಅಲ್ಲಿ ಹೇಳುವಂಥದ್ದು. ಇನ್ನು ಮಕ್ಕಳಿಗೆ ದಯವಿಟ್ಟು ಶಿಕ್ಷಣದಲ್ಲಿ ಮತ್ತು ಒಳ್ಳೆಯ ಜೀವನ ಕ್ರಮದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಪ್ಪದು ಬೇಡ ಅಲ್ಲಿ, ತೃಪ್ತಿಯೇ ಪಲಾಗ. ಒಳ್ಳೆಯ ಸಾಧನೆ ಮಾಡಬೇಕು, ಬ್ಲೈಂಡ್ ಆಗಿ ಹೋಗಿರಿ. ಜೀವನ ತಿಂಗಳಿಗೆ 5 ಲಕ್ಷ ದುಡಿತೆ, 1 ಲಕ್ಷ ದುಡಿತೆ, 2 ಲಕ್ಷ ದುಡಿತೆ ಬೇಡ ಅಲ್ಲಿ. ಇಂದ್ರ ಜನರೇಷನ್ ಕೇಳಿದ್ರೆ ಹಂಗೆ ಅಂತ ಆರ್ ತೆಗೆತೆ, ನಾನು ಸ್ಕೋಡಾ ತೆಗೆತೆ, ಇದು BMW ಕಾರ್ ತೆಗೆತೆ, ಇಲ್ಲ ಯಾವ್ದು ಆಗುತ್ತಿಲ್ಲ. ಯಾವ್ದು ಆಗುತ್ತೀವಿ ಅಂದ್ರೆ ನಿಂಗ ಹಿಂದೆ ಎಂತಾದ್ರು ಪ್ರಯತ್ನ ಪಟ್ರೆ, ಮಕ್ಕ ಇಂದು ಪ್ರೆಸೆಂಟ್ ಎಂತಾದ್ರು ವರ್ಕ್ ಮಾಡಿದ್ರೆ ಫ್ಯೂಚರ್ ಚೆನ್ನಾಗಿರುತ್ತೆ. ಹಾಗೆ ಪ್ರೆಸೆಂಟಿಗೆ ಫಸ್ಟ್ ಗಮನ ಕೊಡುವ, ಎಲ್ಲರ ಮನಸ್ಸು ಹಾಗೆ. ಸೊ ಈಗ ಸಾಮಾನ್ಯವಾಗಿ ವೀಕ್ಷಕರನ್ನು ನೋಡ್ತಾ ಇಪ್ಪವುದೇ ಹಂಗೆ ಎಂತದೋ ಒಂದು ಹೇಳುವಾಗ ಅವಕ್ಕೆ ಎಂತದ್ದು ಫ್ಲಾಶ್ ಆಯ್ತು. ಸೊ ಹಂಗಾಗಿ ಸಾಮಾನ್ಯವಾಗಿ ನಾನು ಕ್ಲಾಸಲ್ಲಿ ಕೂಡ ಗಮನಿಸುತ್ತೆ. ಸೊ ಎದುರುಗಡೆ ಮಾತಾಡ್ತಿಪ್ಪಂತ ವ್ಯಕ್ತಿಯನ್ನು ಗಮನಿಸುತ್ತೆ. ನಾನು ಮಾತಾಡ್ತಾ ಇದ್ರೆ ಸಾಮಾನ್ಯವಾಗಿ ಅಂತ ಹೇಳಿದ್ರೆ ಅವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ತಾವೆ. ಒಂದು ಫ್ಯೂಚರ್ ಟೆನ್ಸಿಗೆ ಹೋಗ್ತು, ಇಲ್ಲ ಫಾಸ್ಟ್ ಟೆನ್ಸಿಗೆ ಹೋಗಿತ್ತು. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇಪ್ಪದು 5 ನಿಮಿಷ ಮಾತ್ರ, 5ರಿಂದ 10 ನಿಮಿಷ ಮಾತ್ರ. ಸೊ ಹಂಗಪ್ಪದು ಬೇಡ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಜಾಸ್ತಿ ಮನಸ್ಸು ಮಾಡಬೇಕು, ಆಮೇಲೆ ಅದು ಫ್ಯೂಚರ್ ಟೆನ್ಸಿಗೆ ಹೆಲ್ಪ್ ಆಗುತ್ತೆ ಹಾಗೆ. ಸೊ ಎಸ್, ನಾನು ಇವರ ಮಾತಾಡ್ಸೇಕಾರೆ ಹಿಂಗೆ ಒಂದು ಮಾತುಕತೆ ಮಾಡುವನ ಹೇಳಿ ಕೇಳಕ್ಕಾದ್ರೆ ಈ ಲಕ್ಷ ಹೇಳುವ ಸೆಂಟರ್ ಜಸ್ಟ್ ಪ್ಲಾನಿಂಗ್ ಇಲ್ಲಿದ್ದು ಹೇಳಿ ಇವರ ರಿಸರ್ಚ್ ಇಲ್ಲಿತ್ತಿದೆ ಅಷ್ಟೇ. ಸೊ ಇಂದು ನಾನು ಇದು ಎಕ್ಸಿಕ್ಯೂಟ್ ಆದ ಮತ್ತೆ ಬರ್ತಾ ಇದ್ದೆ. ಸಾಧಾರಣ ಒಂದು 6 ತಿಂಗಳ ಆತ ಹೇಳಿ ಅಲ್ಲ, 6 ತಿಂಗಳ ನಂತರ ಸೆಲೆಕ್ಟ್ ಆಗಿದ್ದಿಲ್ಲ, ರಿಜಿಸ್ಟ್ರೇಷನ್ ಆಗಿತ್ತು, ಪೇಟೆಂಟ್ ಆಗಿತ್ತಿದ್ದಿಲ್ಲ, ಸುಮ್ಮನೆ ಕಲ್ಪನೆಯಲ್ಲಿ ಇತ್ತು ಏನೋ ಒಂದು ಮಾಡಬೇಕು ಹೇಳಿ ಅಂಬಾಗ. ಆ ಟೈಮಲ್ಲಿ ಹಿಂಗ ಕಾಂಟ್ಯಾಕ್ಟ್ ಮಾಡಿದ್ದು ಮಳೆಗಾಲಲ್ಲಿ, ಸಾಧಾರಣ ಜುಲೈ ಆಗಸ್ಟ್ ಇಲ್ಲಿ. ಈಗ ಬಂದೇ ಬಿಡುತ್ತು ಜನವರಿ ಹಾಗೆ. ಸೊ ಹೇಳ್ರೆ ನಾನು ಈ ವಿಷಯವೇ ಎಂತಕ್ಕೆ ಹೇಳಿದ್ದು ಹೇಳ್ರೆ, ಈ ಲಕ್ಷ ಹೇಳುವ ಕಾನ್ಸೆಪ್ಟ್ ಅಂದೇ ಇವನಿಗೆ ವಿವರಿಸಿದ್ದವು. ಹಿಂಗೊಂದು ಕಾನ್ಸೆಪ್ಟ್ ಬತ್ತು, ಹಿಂಗೊಂದು ಕಾನ್ಸೆಪ್ಟ್ ಮಾಡುವ ಆಲೋಚನೆಯಲ್ಲಿ ಇದ್ಯಾ ಹೇಳಿ. ಸೊ ಇದು ಇಂದು ಬೈಂದು ಹಾಗೆ ಮುಂದಕ್ಕೆ ಅದೇ ಸ್ಕೂಲ್ ಥಿಯೇಟರ್ ಹೇಳಿ ಅಂತ ಹೇಳಿದವು. ಇದು ಖಂಡಿತ ಬತ್ತು, ನನಗಂತೂ ಖಂಡಿತ ನಂಬಿಕೆ ಇದ್ದಿದ್ದು ಬತ್ತು ಹೇಳಿ. ಹಾಗೆ ಅದಕ್ಕೆ ಎದುರು ನೋಡ್ತಾ ಖಂಡಿತ ಇನ್ನಷ್ಟು ಹೆಚ್ಚು ಸಾಧನೆಗಳ ಮಾಡಿ ಹೇಳ್ರೆ, ಇಂಥ ಸಾಧನೆಗ ಮಾಡ್ತೆ ಹೇಳಿ ಎರಡು ತುಂಬಾ ಕಡಿಮೆ ಜನ ಹೇಳಿ ನನಗನ್ಸುತ್ತು. ಹಾಗೆ ಇದುವೇ ಹೇಳ್ರೆ ಇದೇ ದಾರಿಲಿ ಮುಂದೆ ಸಾಗಿ ಹಾಗೆ ಖಂಡಿತ ಎಲ್ಲ ಶುಭ ನಿಂಗೋಗೆ ಆಗಲಿ ಹೇಳಿ ಹೇಳ್ತಾ, ನಿಂಗ ಕಂಡಂತ ಕನಸು ಎಲ್ಲ ಸಾಕಾರಗೊಳ್ಳಿ ಹೇಳಿ ಹೇಳ್ತಾ, ನಿಂಗೋಗೆ ಎಂತಾರು ಪ್ರಶ್ನೆ ಆನು ಬಿಟ್ಟಿದೆ ಹೇಳಿ ಅನ್ಸಿರೆ ನಿಂಗೋಗೆ ಖಂಡಿತ ಕಮೆಂಟ್ಸ್ ಹಾಕ್ಲಕ್ಕು, ಆ ಕಮೆಂಟ್ಸ್ಗೆ ಉತ್ತರ ಇವು ಕೊಡ್ತವು ಹೇಳಿ ಹೇಳ್ತಾ ಧನ್ಯವಾದಗಳು ನಿಂಗೋಗೆ.